ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ಈ ಶುಭ ದಿನದ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳವರೇ, ಕೀರ್ತನೆಗಾರನು ಹೇಳ್ತಾನೆ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ, ಕೊಂಬೂದುತ್ತ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿವಾದ್ಯದಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ, ತಾಳದಿಂದ ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸ ಇರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಪ್ರೀತಿಯುಳ್ಳವರೇ, ದೇವರನ್ನು ಸ್ತುತಿಸುವಂಥ ಸಮಯದಲ್ಲಿದ್ದೇವೆ. ಈ ಸಮಯದಲ್ಲಿ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಮ್ಮ ಮಕ್ಕಳು ತಮ್ಮ ಸ್ವರಗಳ ಮೂಲಕ ದೇವರನ್ನು ಸ್ತುತಿಸಲಿದ್ದಾರೆ. ಈ ರಾಗಗಳ ಮೂಲಕ ನಮ್ಮ ದೇವರಿಗೆ ಮಹಿಮೆಯಾಗುವಂತೆ ನಮ್ಮ ತಲೆಗಳನ್ನು ತಗ್ಗಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ದಯಾಮಯನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಪರಿಶುದ್ಧವಾದಂಥ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೀರ್ತನೆಗಾರನು ಹೇಳ್ತಾನೆ, ಸ್ವಾಮಿ, ತಂತಿವಾದ್ಯದಿಂದಲೂ ಕೊಳಲುಗಳಿಂದಲೂ ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ನಮ್ಮ ದೇವರನ್ನು ಸ್ತುತಿಸಿ ಕೊಂಡಾಡಿರಿ. ಶ್ವಾಸ ಇರುವವರೆಗೂ ಕೂಡ ದೇವರನ್ನು ಸ್ತುತಿಸಿರಿ. ಸ್ವಾಮಿ, ಈ ಸಮಯದಲ್ಲಿ ಪರಿಶುದ್ಧವಾದಂಥ ದಿನದಲ್ಲಿ ನ ಪ್ರೀತಿಯ ಮಕ್ಕಳೊಟ್ಟಿಗೆ, ಸಹೋದರ ಸಹೋದರಿಯರೊಟ್ಟಿಗೆ ದೇವರೇ, ನೀನು ಕೊಟ್ಟಿರುವಂಥ ಸ್ವರವನ್ನು ನಿನಗಾಗಿ ಉಪಯೋಗಿಸುವಂಥ ಈ ಸಮಯದಲ್ಲಿ ನಿನ್ನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಸ್ವಾಮಿ ದೇವರೇ, ಸ್ತುತಿ ಹೊಂದಲು ಯೋಗ್ಯನಾದಂಥ ದೇವರು ನೀನು. ಮಾನವರಾದಂಥ ನಾವು ಕರ್ತನೆ ನಿನ್ನನ್ನು ಸ್ತುತಿಸುವಾಗ ಆ ಸ್ತುತಿಯ ಮೂಲಕವಾಗಿ ಸ್ವಾಮಿ ನಿನಗೆ ಮಹಿಮೆ ಆಗಲಿ. ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನು, ಆರಾಧನೆಯನ್ನು ನಿನ್ನ ಪರಿಶುದ್ಧವಾದ ಕೈಗೊಪ್ಪಿಸುತ್ತಾ ಯೇಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮ ದೇವರು ನಮ್ಮ ಜೀವನದಲ್ಲೆಲ್ಲ ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುವಾತನು. ನಮ್ಮ ಜೀವನದಲ್ಲಿ ನಾವು ಸೋತು ಹೋದಾಗ ನಮಗೆ ಬಲವನ್ನು ನೀಡುವಂಥ ದೇವರು. ಸದಾಕಾಲವೂ ಮುಂಜಾನೆಯಲ್ಲಿಯೂ ರಾತ್ರಿಯಲ್ಲಿಯೂ ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಾ ಇರುವ ಆತನು ಯೆಹೋವ ರಾಫ. ಎಲ್ಲ ದಿನವೂ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ನಮಗೆ ಸದುತ್ತರವನ್ನು ಕೊಡುವಂಥ ದೇವರು. ಅದಕ್ಕಾಗಿ ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೆ ಎನ್ನುವುದರ ಮೂಲಕ ನಮ್ಮ ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ.
ಪ್ರೀತಿಯುಳ್ಳವರೇ, ಸಂಗೀತಗಾರನು ಹೇಳುವ ಹಾಗೆ ಸದಾಕಾಲವು ದೇವರು ನಮ್ಮ ಹಿತವನ್ನು ಬಯಸ್ತಾನೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತ ನಮಗೆ ತನ್ನ ಆಶೀರ್ವಾದವನ್ನು ಅನುಗ್ರಹಿಸ್ತಾನೆ. ನಮ್ಮ ಜೀವನದಲ್ಲಿ ಅದ್ಭುತವನ್ನೇ ಮಾಡುತ್ತಾನೆ. ಸಂಗೀತಗಾರನು ಹೇಳ್ತಾನೆ, ನಮ್ಮ ಮುಂದಿನ ಪಯಣದಲ್ಲಿ ಕೂಡ ನೀನು ಹಿಂದೆ ನಡೆಸಿದ ಹಾಗೆ ಮುಂದೆಯೂ ಕೂಡ ನಿನ್ನ ಸತ್ಯ, ನಿನ್ನ ಪ್ರೀತಿ, ನಿನ್ನ ಶಾಂತಿಯಲ್ಲಿ ನಮ್ಮೆಲ್ಲರನ್ನು ಮುನ್ನಡೆಸಿ ಎಂಬುದಾಗಿ ಸಂಗೀತಗಾರನು ಹೇಳ್ತಾನೆ. ಆದ್ದರಿಂದ ಸ್ತುತಿಗೀತೆಯ ಹಾಡುವೆವು, ದೇವ ಪ್ರೀತಿಯ ಸಾರುವೆವು, ದಿನನಿತ್ಯವೂ ಸ್ಮರಿಸುವೆವು ದೇವ ತೋರಿದ ಪ್ರೀತಿಯನ್ನು. ಈ ರಾಗವನ್ನು ದೇವರ ಮಹಿಮೆಗಾಗಿ ಹಾಡೋಣ.
ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಮಾತು ನಿಮ್ಮ ಸ್ನೇಹಿತರನ್ನು ಮಾತ್ರ ಅಲ್ಲ, ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿ ಮಾಡಿರಿ ಎಂಬುದಾಗಿ. ಸಂಗೀತಗಾರನು ಹೇಳ್ತಾನೆ, ನಾ ವೈರಿಯಾಗಿದ್ದರು ದೇವರು ನನ್ನನ್ನು ಪ್ರೀತಿಸಿದ್ದಾನೆ, ನಾನು ಅಶಕ್ತನಾಗಿದ್ದರೂ ನನ್ನ ಕುರಿತು ಅನುತಾಪ ತೋರಿದ್ದಾನೆ, ದೇವರ ಕೋಪದಿಂದ ನಮ್ಮನ್ನು ತಪ್ಪಿಸಿದ್ದಾನೆ, ನನ್ನ ಸಾಲವನ್ನು ಆತನು ತೀರಿಸಿ ಬಂದಿಯಾಗಿದ್ದಂಥ ನನ್ನನ್ನು ಬಿಡಿಸಿದನು. ಈ ಎಲ್ಲ ಪ್ರೀತಿಯನ್ನು ನಾನು ಕಂಡೇನು ಪ್ರೀತಿಯನ್ನು ಕಲ್ವಾರಿ ಕ್ರೂಚಿಯಲ್ಲಿ ನಂಗಾಗಿ ಪ್ರಾಣವನ್ನು ಕೊಟ್ಟಂಥ ಯೇಸುವಲ್ಲಿ. ಇದರ ಮೂಲಕವಾಗಿ ನಮ್ಮ ದೇವರಿಗೆ ಸ್ತುತಿ ಪದವನ್ನು ಸಲ್ಲಿಸೋಣ. ಪ್ರಿಯರೇ, ಸಂಗೀತಗಾರನು ಹೇಳ್ತಾನೆ, ನೀನಿರದ ಮನೆಯಲ್ಲಿ ನಾನ್ಯಾರು, ನೀನಿರದ ಮನೆಯಲ್ಲಿ ನೀನಿಲ್ಲದೆ ನನ್ನ ಹಂಗೇನು, ಮನೆಯೊಳಗೆ ನೀನಿಲ್ಲದೆ ಒಳಗೆಲ್ಲ ಹುಸಿ ಬದುಕು. ಸಂಗೀತಗಾರನಾಗಿ ನಮ್ಮ ಮನೆಯ ಯಜಮಾನನು ದೇವರಾಗಿರಲಿ. ಯಾಕಂದರೆ ದೇವರು ಈ ಜಗಕ್ಕೆಲ್ಲ ಬೆಳಕಾಗಿರುವಂಥವನು. ಬೆಳಕಿಲ್ಲದೆ ನಾವು ಜೀವಿಸಲಾರೆವು. ಆದುದರಿಂದ ಬೆಳಕಾದಂಥ ನಮ್ಮ ಕ್ರಿಸ್ತನನ್ನು ಆರಾಧಿಸುವ ಹಾಗೆ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ. ಇಲ್ಲಿ ಬೆಳಕಿಲ್ಲ, ನೀನಿಲ್ಲದೆ ನನ್ನ ಬದುಕಿನ ಹಗಲೆಲ್ಲ ಬಾ ದೇವ,
ಈ ಹಗಲಲ್ಲೂ ಏಕಾಂತವೇ ರಾಗವನ್ನು ಹಾಡುವ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲೆಲ್ಲ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗಲು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಹೊತ್ತು ಹೋಗಲು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನಮ್ಮ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಹೊರಗೆಲ್ಲ ಹುಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಹೊರಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರು. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲೆಲ್ಲ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಆರಂಭ ಮಾಡುವ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರಯೈಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ನಾವು ಈ ಪರಿಶುದ್ಧ ದಿನ ನಮ್ಮ ದೇವರನ್ನು ಆರಾಧಿಸುವಂತೆ ನಾವು ಕನ್ನಡ ಸಂಗೀತದಲ್ಲಿ 154ನೇ ಸಂಗೀತದಲ್ಲಿ ಹಾಡುವ ಕನ್ನಡ ಸಂಗೀತ 154
ಪ್ರಾರಂಭದ 2 ಚರಣವನ್ನು ಮಾತ್ರ ನಾವು ಹಾಡುವ. ದೇವರೆಮ್ಮ ಮಧ್ಯೆ ಇರುತ್ತಿರಲಾಗಿ ಪ್ರಾರ್ಥಿಸೋಣ ಭಕ್ತರಾಗಿ, ಹೌದು ದೇವರಿಲ್ಲಿ ಆತ ಗಡ್ಡ ಬಿದ್ದು, ಧ್ಯಾನಿಸೋಣ ಸುಮ್ಮನಿದ್ದು, ಭಕ್ತರೇ ಆತಗೆ ಹೃದಯವನ್ನು ತರ್ರಿ, ಸೇವೆ ಮಾಡ ಬರ್ರಿ. ಅದರಲ್ಲಿ 1 ಮತ್ತು 2ನೇ ಚರಣ ಮಾತ್ರ ನಾವು ಹಾಡುವ. ನಾವು ನಮ್ಮ ದೇವರಿಗೆ ಸ್ತುತಿಯನ್ನು ಸಲ್ಲಿಸುವ. ಓ ದೇವರೇ, ನೀನು ಅನಂತನು, ನಿತ್ಯನು ಮತ್ತು ಬದಲಾಗದಾತನು, ಪವಿತ್ರತೆಯಲ್ಲಿ ಮಹೋನ್ನತನು, ಪ್ರೀತಿಪೂರ್ಣನು, ಕರುಣಾಸಾಗರನು, ಕೃಪೆ ಮತ್ತು ಸತ್ಯದಿಂದ ತುಂಬಿದಾತನು. ನಿನ್ನ ಕಾರ್ಯಗಳೇ ಎಲ್ಲೆಡೆ ನಿನ್ನನ್ನು ಸ್ತುತಿಸ್ತವೆ ಮತ್ತು ನಿನ್ನ ಮಹಿಮೆಯು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪ್ರಕಟವಾಗಿದೆ. ಮಹೋನ್ನತನು, ಕರುಣಾಶಾಲಿಯಾದ ದೇವರೇ, ನಿನ್ನ ಜೀವವೇ ಸರ್ವ ಜೀವಕ್ಕೂ ಮೂಲ. ನಿನ್ನ ಕರುಣೆಯೇ ನಮಗಿರುವ ಏಕೈಕ ನಿರೀಕ್ಷೆ. ನಿನ್ನ ಕಣ್ಣುಗಳು ಸಕಲ ಸೃಷ್ಟಿಯನ್ನು ಕಾಯುತ್ತವೆ. ನೀನು ನಮ್ಮ ಹೃದಯದ ರಹಸ್ಯಗಳನ್ನು ಬಲ್ಲಾತನಾಗಿದ್ದಿ. ನಿನ್ನ ಪ್ರೀತಿಯಿಂದ ಚಾಲನೆ ಹೊಂದಿ ಜೀವಿಸುವ ನಿನ್ನ ಆತ್ಮನ ಸತ್ಯ ಜೀವದಲ್ಲಿ ನಿನ್ನನ್ನು ಆರಾಧಿಸುವಂತೆ ನಿನ್ನ ಜೀವದಾಯಕ ಆತ್ಮನಿಂದ ನಮ್ಮನ್ನು ನಿನ್ನ ಸನ್ನಿಧಿಯೆಡೆಗೆ ಸೆಳೆದುಕೋ ಎಂದು ನಿನ್ನ ಪ್ರೀತಿ ತುಂಬಿದ ಹೃದಯದೆಡೆಗೆ ನಮ್ಮೆಲ್ಲರನ್ನು ನಡೆಸಿದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ಇದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ದೇವರ ಸಮಕ್ಷಮದಲ್ಲಿ ಕಳೆದ ವಾರವಿಡೀ ನಾವು ಮಾಡಿದ ತಪ್ಪು ಅಪರಾಧಗಳನ್ನು ದೇವರ ಸನ್ನಿಧಾನದಲ್ಲಿರಿಸಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ಕ್ಷಮೆಯಾಚಿಸೋಣ. ಒಂದು ಸಂಗೀತದ ಮೂಲಕ ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಅರ್ಪಿಸಿ ಕ್ಷಮೆಯಾಚಿಸೋಣ.
ಕರುಣಿಸಿ ಕಾಪಾಡು ಶ್ರೀಯೇಸುವೆ. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು. ನಮ್ಮ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡಿ ಕ್ಷಮೆಯಾಚಿಸಿದ ನಮಗೆ ದೇವರು ತನ್ನ ಶುಭವಾರ್ತೆಯನ್ನು ಹೀಗೆ ನೀಡುತ್ತಾನೆ. ಕರ್ತನ ದಯೆಯು ತಲತಲಾಂತರದಿಂದ ತಲತಲಾಂತರದವರೆಗೂ ಇರುವುದು. ನಾವು ಪಾಪಕ್ಕಾಗಿ ಸತ್ತು ಎಲ್ಲ ಒಳ್ಳೆತನಕ್ಕಾಗಿ ಜೀವಿಸುವಂತೆ ಕ್ರಿಸ್ತನು ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ದಯಾಪರನಾದ ದೇವರು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಎಲ್ಲ ಒಳ್ಳೆತನದಲ್ಲಿ ನಿಮ್ಮನ್ನು ಬಲಪಡಿಸಿ ನಿಮಗೆ ನಿತ್ಯ ಜೀವವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ನಾವು ಎದ್ದು ನಿಂತುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ. ಪ್ರೀತಿಯುಳ್ಳ ದೇವರೇ, ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ದಯಪಾಲಿಸಿದಂಥ ಹೊಸ ದಿನಕ್ಕಾಗಿಯೂ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಇರಿಸಿದ್ದಕ್ಕಾಗಿಯೂ ನಿನ್ನನ್ನು ನಾನು ಕೊಂಡಾಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವರೇ, ನೀನು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ಸ್ಮರಿಸಿ ನಾವು ನಿನಗೆ ನಂಬಿಕೆ ಜೀವಿತವನ್ನು ಮಾಡಲು ಸಹಾಯ ಮಾಡು. ನಮ್ಮ ದೇವರೇ, ನಮ್ಮ ಸಹಾಯಕನೇ, ನಿನ್ನ ಸಹಾಯದ ಹೊರತು ನಾವು ಅಸಹಾಯಕರು. ನಿನ್ನ ಸಹಾಯದ ಹೊರತು ಆದರ್ಶವನ್ನು ಕಂಡರೂ ಅದನ್ನು ಸ್ಪರ್ಶಿಸಲಾರೆವು. ನಾವು ಸರಿಯಾದದನ್ನು ತಿಳಿದರೂ ಅದನ್ನು ಮಾಡಲಾರೆವು. ನಮ್ಮ ಜವಾಬ್ದಾರಿಕೆಗಳನ್ನು ತಿಳಿದಿದ್ದರೂ ಅವುಗಳನ್ನು ಕಾರ್ಯಗತಗೊಳಿಸಲಾರೆವು. ನಾವು ಸತ್ಯವನ್ನು ಹುಡುಕಿದರೂ ಅದನ್ನು ಸಂಪೂರ್ಣವಾಗಿ ಕಂಡುಕೊಳ್ಳಲಾರೆವು. ನಾವೇನು ಮಾಡಬೇಕು ಮತ್ತು ನಾವೇನು ಮಾಡಬಾರದೆಂಬುದರ ವ್ಯತ್ಯಾಸವನ್ನು ತಿಳಿಯಲು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನು ನಮ್ಮ ಮನಸ್ಸುಗಳನ್ನು ಬೆಳಗಿಸಿ ಹೃದಯವನ್ನು ಶುದ್ಧಿಗೊಳಿಸಿ ನಮ್ಮ ಚಿತ್ತಗಳನ್ನು ಬಲಪಡಿಸಲಿ. ಓ ದೇವರೇ, ಇಂದು ನಮ್ಮ ಬಲಹೀನತೆಯನ್ನು ನಿನ್ನ ಬಲದಲ್ಲಿಯೂ ನಮ್ಮ ಅಪರಿಪೂರ್ಣತೆಯನ್ನು ನಿನ್ನ ಪರಿಪೂರ್ಣತೆಯಲ್ಲಿಯೂ ಇರಿಸುತ್ತೇವೆ. ನಮ್ಮನ್ನು ನಿನ್ನ ಕೈಗಳಲ್ಲಿ ಎತ್ತಿಕೊಂಡು ನಾವು ಮಾಡಲು ಅಶಕ್ತವಾದುದನ್ನು ನಮಗಾಗಿ ನಡೆಸು. ನಿನ್ನ ಕೃಪೆಯಿಂದ ತುಂಬಿಸು. ಯೇಸು ಕ್ರಿಸ್ತನನ್ನು ದಿನಾಲು ನಾವು ಸ್ಮರಿಸುತ್ತಾ ಆತನಿಗೆ ಸಮರ್ಪಕವಾದಂಥ ಜೀವಿತವನ್ನು ಮಾಡಲಿಕ್ಕಾಗುವಂತೆ ನಮ್ಮೆಲ್ಲರನ್ನೂ ನಿನ್ನ ಉಪಯುಕ್ತ ಸಾಧನವಾಗಿ ಬಳಸಿಕೊ ಎಂಬುದಾಗಿ ಬೇಡುತ್ತಿದ್ದೇವೆ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸಿ ಯಜ್ಞದೋಪಾದಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿದ್ದೇವೆ, ಕೇಳಿದಕ್ಕಾಗಿ ನಿನ್ನ ಘನವುಳ್ಳ ನಾಮಕ್ಕೆ ನಿತ್ಯ ಕಾಲಕ್ಕೆ ಮಹಿಮೆ ಆಗಲಿ. ಆಮೆನ್. ಪ್ರೀತಿಯುಳ್ಳವರೇ, ಈಗ ಈ ದಿನಕ್ಕೆ ನೇಮಕವಾದಂಥ ವೇದ ಪಾರಾಯಣ ಸಭಾ ಹಿರಿಯರಿಂದ ಓದಲ್ಪಡುವುದು. ಈ ದಿವಸಕ್ಕೆ ನೇಮಕವಾದ ಪಾರಾಯಣ ಭಾಗವು ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 4ನೇ ಅಧ್ಯಾಯ ವಚನ 42ರಿಂದ 44. ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 4ನೇ ಅಧ್ಯಾಯ ವಚನ 42ರಿಂದ 44. ಒಂದು ದಿವಸ ಬಾಲ್ ಶಾಲಿಷಾ ಊರಿನ ಒಬ್ಬ ಮನುಷ್ಯನು 20 ಜವಗೋದಿಯ ರೊಟ್ಟಿಗಳನ್ನು 1 ಚೀಲ ತುಂಬ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ದೇವರ ಮನುಷ್ಯನಿಗೆ ಸಮರ್ಪಿಸಿದನು. ಎಲೀಷನು ತನ್ನ ಸೇವಕನಿಗೆ, ಇದನ್ನು ಜನರಿಗೆ ಕೊಡು, ಅವರು ಊಟ ಮಾಡಲಿ ಎಂದು ಹೇಳಿದನು. ಅದಕ್ಕೆ ಅವನು, ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಅಂದನು. ಎಲೀಷನು ಅವನಿಗೆ, ಇರಲಿ, ಕೊಡು, ಅವರು ಊಟ ಮಾಡಲಿ. ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ
ಇನ್ನೂ ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಸೇವಕನು ಬಡಿಸಲು ಯೆಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಂಡರು. ಈಗ ನಮ್ಮ CSI ವಿಶ್ರಾಂತಿ ದೇವಾಲಯ ಬೊಕ್ಕಪಟ್ನ ಇದರ ಯೋಜನೆಯಿಂದ ಒಂದು ವಿಶೇಷ ಗೀತೆಯನ್ನು ನಾವು ಆಲಿಸುವ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ ವಚನ 23ರಿಂದ 30ರವರೆಗೆ. ಪೌಲನು
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ ವಚನ 23ರಿಂದ 30 ವಚನದವರೆಗೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು ಎಂಬುದೇ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ತ್ರಯೇಕ ದೇವರಲ್ಲಿ ಇಟ್ಟಿರುವಂಥ ನಮ್ಮ ವಿಶ್ವಾಸವನ್ನು ಆರಿಕೆ ಮಾಡೋಣ. ಸಭೆಯವರು ಈ ವಿಶ್ವಾಸದ ಪ್ರಾರ್ಥನೆಯನ್ನು ಅನುಸರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿಯಿಂದ ಎಲ್ಲವನ್ನು ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವ ಮತ್ತು ನಮ್ಮ ಉಸಿರಿಗಿಂತಲೂ ಹತ್ತಿರವಿರುವವ. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಆತನು ನಮ್ಮ ಬಳಿ ಇರುವ ದೇವರು, ನಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕನು ಮತ್ತು ಅತ್ತನು. ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶ್ರಮೆಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮನನ್ನು ನಂಬುತ್ತೇವೆ. ಆತನು ನಮ್ಮನ್ನು ಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ನೀಡುವಾತನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಈ ಜಗತ್ತಿನಲ್ಲಿ ಕಾರ್ಯವೆಸಗುತ್ತೇವೆ. ನಾವು ಒಂದೇ ಸಭೆಯನ್ನು ನಂಬುತ್ತೇವೆ. ಸಭೆಯು ವಿಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ಸಾಕ್ಷಿಯ ನಿಯೋಗದ ಮೂಲಕ ದೇವರನ್ನು ಸೇವಿಸುತ್ತೇವೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದಾಗಿದೆ. ಸೃಷ್ಟಿಕರ್ತನು, ವಿಮೋಚಕನು, ಪರಿಪಾಲಕನು ಆದ ದೇವರ ಅನ್ಯೋನ್ಯತೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದ್ದೇವೆ. ಆತನ ನಾಮಕ್ಕೆ ಸ್ತೋತ್ರ. ಆಮೆನ್. ಪ್ರೀತಿಯುಳ್ಳವರೇ, ಈ ಒಂದು ಆರಾಧನೆಯಲ್ಲಿ ನಮ್ಮ ನಡೆಸಿದ ಅನುಕೂಲತೆ ಅನಾನುಕೂಲತೆಯ ಮಧ್ಯೆಯಲ್ಲಿ ಕೂಡ ನಾವು ಈ ಆರಾಧನೆ ಮಾಡುವಂಥ ಭಾಗ್ಯವನ್ನು ದಯಪಾಲಿಸಿದ ನಾವು ದೇವರಿಗೆ ಮೊದಲಾಗಿ ಸ್ತೋತ್ರವನ್ನು ಸಲ್ಲಿಸುವ. ಮತ್ತು ಈ ದಿನದ ಆರಾಧನೆಯಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೊಡಲಿರುವಂಥ ರೆವರೆಂಡ್ ಗ್ಯಾಬ್ರಿಯಲ್ ರಾನಿಸ್ ಸಾಮ್ಯುಯಲ್ ಇವರು CSI ಪೀಟರ್ ಮೆಮೋರಿಯಲ್ ಚರ್ಚ್ ವಾಮಂಜೂರು ಇದರ ಸಭಾಪಾಲಕರು ಮತ್ತು CSI ಕಾಂತಿ ದೇವಾಲಯ ಜಪ್ಪು ಇದರ ಸಹ ಸಭಾಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದನ್ನು ಸಂದೇಶನವರು ನೀಡುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯ ಉಪಕಾರವನ್ನು ಸಲ್ಲಿಸುವನಾಗಿದ್ದೇನೆ. ಮತ್ತು ಪ್ರಿಯರು, ಈ ದಿನ ಆರಾಧನೆಯಲ್ಲಿ ನಾವು ಈಗಾಗಲೇ ಆಲಿಸಿದಂತೆ CSI ವಿಶ್ರಾಂತಿ ದೇವಾಲಯ ಬುಕ್ಕಪಟ್ಟಣ ಇದರ ಯೋಜನರು
ಸಭಾಪಾಲಕರೊಂದಿಗೆ ಸ್ತುತಿಗೀತೆಯಲ್ಲಿ ಪ್ರೈಸ್ ಹಾಡನ್ನು ಅವರು ಹಾಡಿದ್ದಾರೆ. ನಾನು ನಮ್ಮೆಲ್ಲರ ಪರವಾಗಿ ಪ್ರಿಯ ಯುವಜನರಿಗೂ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಗೂ ನಾನು ಉಪಕಾರ ಸಲ್ಲಿಸ್ತೇನೆ. ಅದರೊಂದಿಗೆ ಈ ಆರಾಧನೆ ಮತ್ತು ದೇವರ ವಾಕ್ಯದ ಸಂದೇಶವನ್ನು ನಾವು ಮಾಡಲು ಅವಕಾಶ ನೀಡಿದಂಥ CSI ಕ್ರಿಸ್ತ ಜ್ಯೋತಿ ದೇವಾಲಯ ಕುರಂಕ್ರಪಾಡಿ ಇದರ ಸಭಾಪಾಲಕರಾದಂಥ ರೆವರೆಂಡ್ ಅಕ್ಷಯ್ ಅಯ್ಯನವರಿಗೂ ಸಭಾಪಾಲನಾ ಸಮಿತಿಗೂ ಮತ್ತು ಈ ದಿನ ನಮಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಂಥ ಈ ಸಭೆಯವರಿಗೂ ನಾನು ಉಪಕಾರವನ್ನು ಸಲ್ಲಿಸುವನಾಗಿದ್ದೇನೆ. ಅದರೊಂದಿಗೆ ನಾವು ಮುಂದೆ ದಾಟಿದ ಅನೇಕ ವಾರಗಳಲ್ಲಿ ನಮಗೆ ಆಲಯದಲ್ಲಿ ಆರಾಧನೆ ಮಾಡಲು ಅನಾನುಕೂಲವಾದಾಗ ಬಿಗ್ಜೆಯ ಸಹಕಾರ ನಮ್ಮೊಂದಿಗೆ ಇತ್ತು. ಅವರು ಬೊಕ್ಕಪಟ್ಟಣ ಸಭೆಗೂ ಬಂದು ಈ ಒಂದು ರೆಕಾರ್ಡ್ ಮಾಡುವಲ್ಲಿ ತಮ್ಮ ಸಹಕಾರ ನೀಡಿದ್ದಾರೆ. ಈ ಸಮಯದಲ್ಲಿ ಇದು ನಿರ್ದೇಶಕರಾದಂಥ ಶ್ರೀಯುತ ಪ್ರಶಾಂತ್ ಜತ್ತನ್ನ ಬಿಗ್ಜೆ ಟೀಮ್ಗೆ ನಾನು ಉಪಕಾರ ಸಲ್ಲಿಸ್ತೇನೆ. ಹಾಗೂ ಈ ದಿನ ಆರ್ಗನ್ ಮೂಲಕವಾಗಿ ನಮಗೆ ಸಹಾಯ ನೀಡಿದಂಥ ಪ್ರಿಯ ರೆಜಿನವರಿಗೂ ಕೂಡ ನಮ್ಮ ಉಪಕಾರ ಸಲ್ಲಿಸ್ತೇನೆ. ನಾವೀಗ ಕಾಣಿಕೆ ಸಂಗೀತ ಹಾಡುವ ಮೊದಲಿನ ಪ್ರಕಟಣೆ ಏನೆಂದರೆ, ನಾವು ಹೆಚ್ಚಿನವರು ಈ ದಿನ ಒಂದೇಳು ಉಡುಪಿ ವಲಯದಲ್ಲಿ ಆಲಯಕ್ಕೆ ಹೋಗಿ ಆರಾಧನೆ ಮಾಡೋ ಅವಕಾಶ ಇದೆ. ಮಂಗಳೂರು ವಲಯದಲ್ಲಿ ಆಲಯಕ್ಕೆ ಹೋಗಿ ಆರಾಧನೆ ಮಾಡುವಂಥ ಅವಕಾಶ ಈ ದಿನ ಭಾನುವಾರ ಇಲ್ಲ. ಆದರೆ ನೀವು ದೇವರ ಸೇವೆಗಾಗಿ ಮೀಸಲಿಟ್ಟಂಥ ಕಾಣಿಕೆಯನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಆರಾಧನೆ ಹೋಗುವಾಗ ಅದನ್ನು ದೇವರಿಗಾಗಿ ಸಮರ್ಪಿಸಿರಿ ಎಂಬುದಾಗಿ ನಾನು ತಮ್ಮನ್ನು ಪ್ರೀತಿಯಲ್ಲಿ ನಾನು ವಿನಂತಿಸುವನಾಗಿದ್ದೇನೆ. ಈಗ ನಾವು ಕಾಣಿಕೆ ಕೂಡಿಸುವಾಗ ಕನ್ನಡ ಸಂಗೀತದಲ್ಲಿ 318ನೇ ಸಂಗೀತವನ್ನು ಹಾಡುವ ಕಾಣಿಕೆಯ ರಾಗವಾಗಿ ಹಾಡುವ ಸಂಗೀತದಲ್ಲಿ ಕನ್ನಡ ಸಂಗೀತ 318 1 ಮತ್ತು 5ನೇ ಚರಣ ಮಾತ್ರ ನಾವು ಹಾಡು. 1 ಮತ್ತು 5ನೇ ಚರಣ ಮಾತ್ರ. ಸಹಸ್ರ ನಾಲಿಗೆನಗೆದ್ದು ಸಹಸ್ರ ಬಾಯಿಗಳಿದ್ದರೆ ಕೃತಜ್ಞನಾಗಿ ಅಡ್ಡಬಿದ್ದು ನನ್ನೆಡಿ ರೀತಿನಿಂದಲೇ ದೈವಾನುಗ್ರಹ ಮಹಿಮೆ ಆದಷ್ಟು ಹಾಡುತ್ತೀರಿ. 1 ಮತ್ತು 5ನೇ ಚರಣ ನಾವು ಹಾಡು. ನಾವು ನಮ್ಮ ಶಿರಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡುವ. ಶರೀರ ಜೀವ ಆಸ್ತಿಗಾಗಿ ನೀ ಸ್ತೋತ್ರ ಹೊಂದು ತಂದೆಯೇ, ಪ್ರಪಂಚದಿನ್ನುದ್ಯೋಗಕ್ಕಾಗಿ ನಿನ್ನೊಲ್ಮೆಯಂ ಕೊಂಡಾಡುವೆ. ಕ್ಷೇಮಾದಿಗಳಿಗೋಸ್ಕರ ತಕ್ಕೋ ಸಹಸ್ರ ಸ್ತುತಿಯ. ದೇವರೇ, ನಾವು ಸಂಗೀತ ಹಾಡಿದ್ದೇವೆ. ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ಉದ್ಯೋಗ, ನಮಗಿರುವುದೆಲ್ಲವೂ ದೇವರೇ ನೀನು ನಮಗೆ ಕೊಟ್ಟಂಥ ದಾನ. ನನ್ನ ಮನವೇ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡೆಂಬುದಾಗಿ
ಕೀರ್ತನೆಗಾರನು ಹೇಳಿದಂತೆ, ನೀನು ನಮ್ಮ ಬಾಳಿನಲ್ಲಿ ಮಾಡಿದಂಥ ಈ ಎಲ್ಲ ಉಪಕಾರಗಳಿಗಾಗಿ ದೇವರೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕಷ್ಟಗಳ, ನಿರಾಶೆಗಳ, ದುಃಖದ ಸಮಯದಲ್ಲಿ ಕೂಡ ನೀನೇ ನಮ್ಮ ಜೊತೆಗಾರನಾಗಿ ನಮ್ಮನ್ನು ಮುನ್ನಡೆಸಿದೆ. ಎಮ್ಮಾವು ಹಳ್ಳಿಯಲ್ಲಿ ಅಂದು ಶಿಷ್ಯರು ಪ್ರಯಾಣ ಮಾಡುವಾಗ ನೀನೇ ಅವರ ಜೊತೆ ಸಾಗಿ ಅವರಿಗೆ ಬಲವನ್ನು ಕೊಟ್ಟ ಪ್ರಕಾರ ನಮ್ಮ ಬಾಳಲ್ಲಿ ಕೂಡ ಸುಖದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ನೋವಿನಲ್ಲಿ ಆಗಲಿ ನಮ್ಮೊಂದಿಗೆ ನೀನು ಸಹ ಪ್ರಯಾಣಿಕನಾಗಿ ನಮ್ಮನ್ನು ಮುನ್ನಡೆಸಿದೆ. ಅದಕ್ಕಾಗಿ ದೇವರ ವಂದಿಸ್ತೇವೆ. ದಾಟಿದ ದಿನಗಳಲ್ಲಿ ತಮ್ಮ ಜನ್ಮದಿನವನ್ನು ಕಂಡಂಥವರಿಗಾಗಿ, ಮದುವೆಯ ವಾರ್ಷಿಕೋತ್ಸವವನ್ನು ನೋಡಿದವರಿಗಾಗಿ, ಅನಾರೋಗ್ಯದಲ್ಲಿ ಪಾರಾಗಿ ಪರಿಶುದ್ಧ ದಿನ ದೇವರೇ ನಿನಗೆ ಸ್ತೋತ್ರ ಎಂದು ನಿನ್ನನ್ನು ವಂದಿಸುವವರಿಗಾಗಿ, ಹಾಗೂ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಅನಾರೋಗ್ಯಗಳಲ್ಲಿ ಇರುವವರಿಗಾಗಿ, ಮಾತದೇವರೇ ಉದ್ಯೋಗವನ್ನು ಕಳಕೊಂಡವರಿಗಾಗಿ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀನು ಎಲ್ಲರನ್ನು ಬಲ್ಲ ದೇವರು ನೀನು. ನಮ್ಮ ಸ್ಥಿತಿಗತಿಯನ್ನು ದೇವರೇ ನೀನು ಬಲ್ಲ ದೇವರು ನೀನು. ಹೀಗಿರುವಾಗ ಇದ್ದ ಸ್ಥಿತಿಯಲ್ಲಿ ನಾವು ನಿನ್ನ ಬಳಿಗೆ ಬಂದು ನಮ್ಮ ಬಲಹೀನತೆಯಲ್ಲಿ ಬಲವನ್ನು ಕೊಡು, ನಮ್ಮ ದುಃಖದಲ್ಲಿ ಸಂತೋಷವನ್ನು ದಯಪಾಲಿಸು, ನಮ್ಮ ಅನಾರೋಗ್ಯದಲ್ಲಿ ಆರೋಗ್ಯವನ್ನು ಕೊಟ್ಟು ನಮ್ಮ ನಿನ್ನ ಆಶೀರ್ವಾದದಲ್ಲಿ ಮುನ್ನಡೆಸೆಂಬುದಾಗಿ ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ಪರಾರ್ಥ ಪ್ರಾರ್ಥನೆಯಲ್ಲಿ ತೊಡಗೋಣ. ಪ್ರತಿ ಪರಾರ್ಥ ಪ್ರಾರ್ಥನೆಯ ನಂತರ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದು ಸಭೆಯ ಪ್ರತ್ಯುತ್ತರವಾಗಿರಲಿ. ನಮ್ಮ ಸ್ವಂತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ದೇವಾನಿನ ಸಾನ್ನಿಧ್ಯದ ಸಮಕ್ಷಮದಲ್ಲಿ ನಮ್ಮೆಲ್ಲ ಕುಟುಂಬಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಸಂದಿಗ್ಧ, ಸಂಕಟ, ಸಮಸ್ಯೆಯಲ್ಲಿರುವ ಅನೇಕ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಉದ್ಯೋಗ ಕಳಕೊಂಡು ಕಷ್ಟಕ್ಕೊಳಗಾದವರನ್ನು, ಆಪ್ತರನ್ನು ಕಳಕೊಂಡು ಆದರಣೆಗಾಗಿ ಅಂಗಲಾಚುತ್ತಿರುವವರನ್ನು, ಭವ್ಯ ಭವಿಷ್ಯತ್ತನ್ನು ಕಟ್ಟಿಕೊಳ್ಳುವಲ್ಲಿ ಬವಣೆ ಪಡುವವರನ್ನು, ಶಿಕ್ಷಣದಿಂದ ದೂರ ಹೋದವರನ್ನು, ಇನ್ನು ಅನೇಕ ಸಮಸ್ಯೆಗಳಿಂದ ಬಳಲುವ ನಮ್ಮೆಲ್ಲ ಸಭೆಯ ಪ್ರತಿಯೊಂದು ಕುಟುಂಬಗಳನ್ನು ಈ ಪವಿತ್ರ ದಿನದಲ್ಲಿ ಕಾಪಾಡಿ ನಡೆಸಿ ನಿನ್ನ ಹಸ್ತ ಸ್ಪರ್ಶದಿಂದ ಆದರಣೆ, ಆರೋಗ್ಯ, ಆಶೀರ್ವಾದಗಳನ್ನು ನೀಡೆಂದು ಬೇಡುತ್ತೇವೆ. ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿ ಕಾಪಾಡು. ಅವರ ಬೆಳವಣಿಗೆಯಲ್ಲಿ ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ಶಾಲಾ ಕಾಲೇಜುಗಳಲ್ಲಿ ಕಲಿಯುವವರಿಗೆ ಬೇಕಾಗುವಂತಹ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಜ್ಞಾನ ವಿವೇಕವನ್ನು ಕೊಟ್ಟು ಅವರು ದಿನನಿತ್ಯದ ಪಾಠ ಪ್ರವಚನಗಳನ್ನು ಕಲಿಯುವಾಗ ನಿನ್ನ ಆತ್ಮನ ಬಲ ಸಹಾಯ ಕೊಡು. ಯವನಸ್ಥರು ಅವರು ಭವ್ಯ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡು. ಉದ್ಯೋಗ ಮಾಡುವವರನ್ನು, ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಬೇಕಾಗುವಂಥ ಆರೋಗ್ಯ, ಆಶೀರ್ವಾದಗಳನ್ನು ನೀಡೆಂದು ಈ ಸಮಯದಲ್ಲಿ ಬೇಡುತ್ತೇವೆ. ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿರುವಂಥ ರೋಗಿಗಳನ್ನು, ಅವರನ್ನು ಆರೈಕೆ ಮಾಡುವ ಕುಟುಂಬಸ್ಥರನ್ನು, ಕಣ್ಣೀರು ಮತ್ತು ದುಃಖಕ್ಕೊಳಗಾದಂಥ ಪ್ರಿಯರನ್ನು ಕನಿಕರಿಸಿ ಕಟಾಕ್ಷಿಸಿ ಮುನ್ನಡೆಸೆಂದು ಬೇಡುತ್ತೇವೆ. ನಮ್ಮ ಕುಟುಂಬದ ಜೊತೆಗೆ ನೀನಿದ್ದು ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ಕುಟುಂಬದ ಹಿರಿಕೆರೆಲ್ಲರನ್ನು ನಿನ್ನ ಕ್ರಿಸ್ತೀಯ ವಿಶ್ವಾಸದಲ್ಲಿ ಮುನ್ನಡೆಸಿ ಪರಿಪಾಲಿಸಿ ಮುನ್ನಡೆಸು. ಊರು ಪರವೂರುಗಳಲ್ಲಿರುವಂಥ ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ನಮ್ಮ ಕುಟುಂಬದ ಪ್ರತಿ ಸದಸ್ಯರನ್ನು ನಿನ್ನ ಆಶೀರ್ವಾದ ಕೈಗಳಲ್ಲಿ ಪರಿಪಾಲಿಸಿ ಮುನ್ನಡೆಸು. ದೇವರೇ, ನಾವಿರುವ ಪರಿಸ್ಥಿತಿಯಲ್ಲಿ ನಿನ್ನನ್ನು ಪಸರಿಸಲು ಮತ್ತು ನಿನ್ನ ಯೋಗ್ಯ ದಾಸಿಯರಾಗಿ ಮುನ್ನಡೆಯಲು ನಮಗೆ ಬಲ ನೀಡೆಂದು ನಮ್ಮೆಲ್ಲ ಕುಟುಂಬಗಳನ್ನು ನಿನ್ನ ಜೋಕೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮೆಲ್ಲರನ್ನು ಪರಿಪಾಲಿಸೆಂದು ನಿನ್ನಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಅಫ್ಘಾನಿಸ್ತಾನದಲ್ಲಿ ಉಗ್ರರ ದಾಳಿಯಿಂದ ಸಂಕಷ್ಟಕ್ಕೊಳಗಾದ ನಮ್ಮ ನೆರೆ ದೇಶದ ಜನರಿಗಾಗಿ ಪ್ರಾರ್ಥಿಸೋಣ. ದೇವ, ನಿನ್ನ ಸಾನ್ನಿಧ್ಯದ ಸಮಕ್ಷಮದಲ್ಲಿ ಅಫ್ಘಾನಿಸ್ತಾನದಲ್ಲಿ ತೀವ್ರ ಬವಣೆ ಪಡುತ್ತಿರುವ ಜನರನ್ನು ನೆನಪಿಸಿಕೊಳ್ಳುತ್ತೇವೆ. ತಾಲಿಬಾನ್ ಉಗ್ರರ ವಶಕ್ಕೆ ಒಳಪಟ್ಟು ಇಡೀ ದೇಶ ಅಸ್ಥಿರಗೊಂಡಿದೆ. ಘೋರ ಭಯಾನಕ ಸ್ಥಿತಿ ಆ ದೇಶದಲ್ಲಿ ಆವರಿಸಿದೆ. ಜನರು ಹತಾಶೆ, ಅಸಹಾಯಕತೆ ಇದರಿಂದಾಗಿ ಕಂಗಾಲಾಗಿದ್ದಾರೆ. ಜೀವ ಮರಣಗಳ ಹೋರಾಟ,
ಬದುಕಿನ ನಡುವಿನ ಹೋರಾಟ, ಕಾದಾಟ ಹಾಗೂ ಹರಿದು ಹಂಚಾದ ಭವಿಷ್ಯ ಅವರಿಗೆ ಎದುರಾದಾಗ ದೇವರೇ, ಆ ದೇಶದ ಜನರನ್ನು, ಅಲ್ಲಿರುವ ಇತರ ದೇಶೀಯರನ್ನು ಉಗ್ರರ ವಶದಿಂದ ತಪ್ಪಿಸಿ ಕಾಪಾಡಿ ಮುನ್ನಡೆಸು. ಆ ದೇಶದಲ್ಲಿ ಸ್ಥಿರತೆ, ಸಮಾಧಾನ, ಸಂತೋಷ ಮತ್ತೊಮ್ಮೆ ನೆಲೆಸುವಂತೆ ದಯದೋರೆಂದು ನಿನ್ನಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕೋವಿಡ್-19ನ ಸಂದಿಗ್ಧ ಸ್ಥಿತಿಯಿಂದ ಸುರಕ್ಷತಾ ಸ್ಥಿತಿಯೆಡೆಗೆ ಸಾಗುವಲ್ಲಿ ದೇವರ ಕೃಪೆಗಾಗಿ ಪ್ರಾರ್ಥಿಸೋಣ. ದೇವ, ನಿನ್ನ ಸಾನ್ನಿಧ್ಯದ ಸಮಕ್ಷಮದಲ್ಲಿ ಕೋವಿಡ್-19ನ ಸಮಸ್ಯೆಯಿಂದಾಗಿ ನಮ್ಮ ದೇಶದಲ್ಲಿ ಹಾಗೂ ವಿಶ್ವವ್ಯಾಪಿಯಾಗಿ ಹರಡಿರುವ ಈ ಸೋಂಕು ರೋಗವನ್ನು ಸ್ವಾಮಿ ನೀನು ಹೋಗಲಾಡಿಸಿ ಕಂಗಾಲಾದಂಥ ಜಗತ್ತಿಗೆ ಬೇಕಾಗುವಂಥ ನಿನ್ನ ಕೃಪೆಯನ್ನು ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಆರ್ಥಿಕವಾದಂಥ ಮುಗ್ಗಟ್ಟು, ಅನಾರೋಗ್ಯಗಳು ಎಲ್ಲೆಡೆಯಲ್ಲಿಯೂ ತಾಂಡವವಾಡುತ್ತಿದೆ. ಈ ಮಧ್ಯೆ ದೇವರೇ, ನಿನ್ನ ಸುರಕ್ಷತೆಯ ಹಸ್ತ ನಮ್ಮ ಮೇಲಿರಿಸಿ ನಮ್ಮ ದೇಶ ಹಾಗೂ ಇಡೀ ಜಗತ್ತನ್ನು ಈ ಸಂಕಷ್ಟದಿಂದ ಪಾರು ಮಾಡೆಂದು ಪ್ರಾರ್ಥಿಸ್ತೇವೆ. ಕೋವಿಡ್-19ನ ಸಮಸ್ಯೆಗೊಳಗಾಗಿರುವ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಮನೆಯಲ್ಲಿರುವಂಥ ಪ್ರಿಯರು ಬೇಗನೆ ಗುಣಮುಖ ಹೊಂದುವಂತೆ ವಿಶೇಷ ವೈದ್ಯದಾಯಕನಾಗಿರುವ ನೀನು ತಾನೇ ನಿನ್ನ ಕೃಪೆ ನೀಡೆಂದು ಬೇಡುತ್ತೇವೆ. ಕೋವಿಡ್-19ನ ಸೋಂಕು ತಡೆಯುವಲ್ಲಿ ಹೋರಾಡುವ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗಗಳನ್ನು ನೀನು ನಿನ್ನ ಕೃಪಾ ದೃಷ್ಟಿಯಿಂದ ಕಾಪಾಡಿ ಮುನ್ನಡೆಸೆಂದು ಕೋವಿಡ್-19 ಸಮಸ್ಯೆ ಬೇಗನೆ ಬಗೆಹರಿದು ನಾವೆಲ್ಲರೂ ಸಂತೋಷದಿಂದ ನಿನ್ನ ಪವಿತ್ರ ಆಲಯದಲ್ಲಿ ಮತ್ತೊಮ್ಮೆ ಜೊತೆಯಾಗಿ ನಿನ್ನನ್ನು ಆರಾಧಿಸುವಂಥ ಕೃಪೆ ನೀಡೆಂದು ನಿನ್ನಲ್ಲಿ ಅಂಗಲಾಚಿ ಬೇಡುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಮರಣದ ಗಳಿಕೆಯನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸೋಣ. ದೇವರೇ, ನಿನ್ನ ಸಾನ್ನಿಧ್ಯದ ಸಮಕ್ಷಮದಲ್ಲಿ ನಮ್ಮ ಕಡೆಯ ಗಳಿಗೆಯನ್ನು ಸೇರಿ ನಾವು ಮರಣ ಸಂಕಟ ಪಡುತ್ತಿರುವ ಸಮಯಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದಿಂದ ಇಹಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ನಿನ್ನ ಮಕ್ಕಳೊಡನೆಯೂ ನಿನ್ನನ್ನು ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಿರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆಯ ರಾಜ್ಯದೊಳಕ್ಕೆ ಸೇರಿಸಿಕೊಳ್ಳಬೇಕೆಂದು ನಿನ್ನಲ್ಲಿ ವಿನಯದಿಂದ ಅಂಗಲಾಚುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೆನ್. ನಾವು ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಕನ್ನಡ ಸಂಗೀತಗಳಲ್ಲಿ 152ನೇ ಕನ್ನಡ ಸಂಗೀತದ ಮೊದಲಿನ 2 ಚರಣಗಳನ್ನು ರಾಗ ಮಾಡೋಣ. ಕನ್ನಡ ಸಂಗೀತಗಳಲ್ಲಿ 152ನೇ ಕನ್ನಡ ಸಂಗೀತದ ಮೊದಲಿನ 2 ಚರಣಗಳು. ವಾಕ್ಯವನ್ನು ಬಲದಿಂದ ಕರ್ತ ಸಾರಗೊಡಿಸು. ಹೃದಯ
ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚಿತವಾಗಿ ನಮ್ಮ ಶಿರಗಳನ್ನು ಬಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಜೀವ ಸ್ವರೂಪನಾಗಿರುವ ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. ನೀನು ನಮ್ಮ ಜೊತೆ ಮಾತನಾಡು. ನಿನ್ನ ವಾಕ್ಯದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳಿಕ್ಕಾಗುವಂತೆಯೂ ನಮ್ಮ ರಕ್ಷಕನಾದಂಥ ಯೇಸು ನಮಗೋಸ್ಕರ ಯಜ್ಞದೋಪಾದಿಯಲ್ಲಿ ಸಮರ್ಪಿತವಾಗಿರುವಂಥದ್ದನ್ನು ನೆನಪು ಮಾಡಿಕೊಂಡು ನಮ್ಮ ನಂಬಿಕೆ ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ನೀನೇ ಸಹಾಯ ಮಾಡು. ಪ್ರೀತಿಯುಳ್ಳ ದೇವರೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯ ಧ್ಯಾನವು ನಿನಗೆ ಮಾತ್ರವೇ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ವೀಕ್ಷಕರೇ ಮತ್ತು ವಿಶ್ವಾಸಿಗಳೇ, ಈ ದಿವಸಕ್ಕೆ ನೇಮಕವಾದಂಥ ಸುವಾರ್ಥ ಪರಿಚ್ಛೇದ ಅದು ಶ್ರೀ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 15ರಿಂದ 59ರವರೆಗೆ. ಅದರಲ್ಲಿ ನಾನು 51ನೇ ವಚನವನ್ನು ಮಾತ್ರ ಓದುತ್ತೇನೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 51 ವಚನ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಎಂಬುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಮತ್ತೊಂದು ಆವರ್ತಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಯನ್ನು ತಿಳಿಸುವವನಾಗಿದ್ದೇನೆ. ಕೋವಿಡ್-19ನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವಾಲಯಕ್ಕೆ ಬರಲು ಅನಾನುಕೂಲ ಆಗಿರುವಂಥ ಸಂದರ್ಭ, ಈ ಪರಿಸ್ಥಿತಿಯ ಮಧ್ಯದಲ್ಲಿಯೂ ದೇವರು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಮಾತ್ರವಲ್ಲ, ಬಿಗ್ ಜೆ ವಾಹಿನಿ ಮೂಲಕವಾಗಿ ಆರಾಧನೆಯನ್ನು ಪ್ರಸಾರ ಮಾಡಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರ. ಅದೇ ರೀತಿಯಾಗಿ ಬಿಗ್ ಜೆಯ ನಿರ್ದೇಶಕರು ಮತ್ತು ಅವರ ಎಲ್ಲ ಟೀಮ್ನ ಸದಸ್ಯರಿಗೋಸ್ಕರ ನಾವು ಉಪಕಾರ ತಿಳಿಸ್ತೇವೆ. ಮತ್ತು ಈ ಅವಕಾಶವನ್ನು ಮಾಡಿಕೊಟ್ಟಂಥ ಮಂಗಳೂರು ವಲಯ ಪರಿಷತ್ನ ಅಧ್ಯಕ್ಷರಿಗೂ ಕೂಡ ನಮ್ಮ ಉಪಕಾರವನ್ನು ತಿಳಿಸುವವರಾಗಿದ್ದೇವೆ. ಪ್ರತಿಯೊಂದು ಧಾರ್ಮಿಕ ಜೀವಿತದಲ್ಲಿ ಸಂಸ್ಕಾರಗಳು ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರೊಟೆಸ್ಟಾಂತ ಸಭೆ 2 ಆಚರಣೆಗಳನ್ನು ಮಾತ್ರವೇ ಸಂಸ್ಕಾರಗಳೆಂದು ಗುರುತಿಸಿದೆ. ಅದರಲ್ಲಿ ಒಂದು ದೀಕ್ಷಾ ಸ್ನಾನ, ಮತ್ತೊಂದು ಕರ್ತನ ಪವಿತ್ರ ಭೋಜನವೆಂಬುವಂಥದ್ದು. ಸ್ಯಾಕ್ರಮೆಂಟ್ ಇಲ್ಲವೇ ಸಂಸ್ಕಾರ ಎಂಬುದಾಗಿ ನಾವು ನೋಡುತ್ತಿದ್ದಲ್ಲಿ ಆಂತರಿಕ ಮತ್ತು ಅದೃಶ್ಯ ಕೃಪೆಯ ಬಾಹ್ಯ ಮತ್ತು ದೃಶ್ಯ ರೂಪ ಇಲ್ಲವೇ ಗುರುತು ಎಂಬುದಾಗಿ ಅರ್ಥವಿಸಲಾಗಿದೆ. ಆನ್ ಔಟ್ವರ್ಡ್ ಆ್ಯಂಡ್ ವಿಸಿಬಲ್ ಸೈನ್ ಆರ್ ಸಿಂಬಲ್ ಆಫ್ ಆನ್ ಇನ್ವರ್ಡ್ ಆ್ಯಂಡ್ ಇನ್ವಿಸಿಬಲ್ ಗ್ರೇಸ್ ಎಂಬುದಾಗಿ. ಇಸ್ರಾಯೇಲ್ಯರ ಆರಾಧನೆಯಲ್ಲಿ ನಾವು ನೋಡುವುದಾದರೆ ಯಜ್ಞವು ಮಹತ್ವದ ಸ್ಥಾನವನ್ನು ಪಡೆದಿದೆ. ಯಜ್ಞ ಎಂಬ ಸಂಸ್ಕಾರ ಇಸ್ರಾಯೇಲ್ಯರ ಚರಿತ್ರೆಯಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಿದೆ. ಇದು ಅವರಿಗೊಂದು ಕಟ್ಟಳೆಯಾಗಿತ್ತು ಮತ್ತು ಅವರಿಗೆ ಒಂದು ಧಾರ್ಮಿಕ ಸಂಸ್ಕಾರವಾಗಿತ್ತು ಎಂಬುದನ್ನು ಹಳೆ ಒಡಂಬಡಿಕೆಯ ಪರಿಚ್ಛೇದ ನಮಗೆ ನೆನಪು ಮಾಡಿಕೊಡುವಂಥದ್ದು ಆಗಿದೆ. ಯಾಜಕ ಕಾಂಡ 1-7 ಅಧ್ಯಾಯಗಳನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳುವುದಿದ್ದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಯಜ್ಞ ಮತ್ತು ಕಾಣಿಕೆಗಳ ಸಮರ್ಪಿಸುವಿಕೆ, ಅದರ ವಿಧಿವಿಧಾನಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಸರ್ವಾಂಗ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಸಮಾಧಾನಕರ ಯಜ್ಞ, ದೋಷ ಪರಿಹಾರಕ ಯಜ್ಞ, ಧಾನ್ಯ ನೈವೇದ್ಯ ಸಮರ್ಪಣೆ ಮತ್ತು ಪ್ರಥಮ ಫಲ ಇತ್ಯಾದಿ ಈ ವಿಚಾರದಲ್ಲಿ ಕಂಡುಬರುವಂಥದ್ದು. ಆದ್ದರಿಂದ ಯಜ್ಞ ಎಂಬುದಾಗಿ ನಾವು ನೋಡಬೇಕಾದ್ರೆ ಇಸ್ರಾಯೇಲ್ಯರಲ್ಲಿ ದೇವರ ಬಗೆಗಿನ ಪ್ರಜ್ಞೆಯನ್ನು ಅದು ಮೂಡಿಸುವಂಥದ್ದು ಆಗಿದೆ. ಅಂದರೆ ದೇವರು ಅತೀತನು, ಹೋಲಿಕೆ ಮಾಡಲು ಸಾಧ್ಯವಿಲ್ಲದವನು, ಪರಾಕ್ರಮಿ, ಪರಮೋನ್ನತ ಮತ್ತು ಸರ್ವಶಕ್ತ ವ್ಯಕ್ತಿತ್ವ ಉಳ್ಳವನು ಎಂಬುದಾಗಿ ಆ ಮೂಲಕ ಅವರು ಕಂಡುಕೊಳ್ಳುವಂಥದ್ದು. ಇಲ್ಲಿ ದೇವರು ತನ್ನ ವ್ಯಕ್ತಿತ್ವದಲ್ಲಿ ಪಾಲ್ಗೊಳ್ಳಲು ಜನಾಂಗಕ್ಕೆ ಕರೆ ಕೊಡುವ ಆತನು. ಮತ್ತು ಯಜ್ಞವು ಬಾಹ್ಯವಾಗಿ ದೇವರೊಂದಿಗೆ ವೈಯಕ್ತಿಕವಾಗಿ ಪ್ರತಿಕ್ರಿಯಿಸುವಂಥ ಒಂದು ಪ್ರಕ್ರಿಯೆಯಾಗಿ ಕಂಡುಬರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಮೂಲಕ ದೇವರೊಂದಿಗಿನ ಸಂಯೋಗ ಇಲ್ಲವೇ ಯೂನಿಯನ್ ವಿತ್ ಗಾಡ್ ಎಂಬುದಾಗಿ ನಾವು ನೋಡುವಂಥದ್ದು. ಈ ಯೋಚನೆಯನ್ನು ಅದು ವ್ಯಕ್ತಪಡಿಸುತ್ತದೆ. ಇಂದು ನಮಗೆ ಕೊಡಲ್ಪಟ್ಟಿರುವಂಥ ವಾಕ್ಯ ಪರಿಚ್ಛೇದದ ಹಿನ್ನೆಲೆಯಲ್ಲಿ ನಮ್ಮ ಧ್ಯಾನವನ್ನು ಮಾಡುವುದಾದರೆ ಈಗಾಗಲೇ ಓದಿ ಕೇಳಿದಂಥ ಹಳೆ ಒಡಂಬಡಿಕೆಯ
ಭಾಗ 2ನೇ ಅರಸುಗಳು 4ನೇ ಅಧ್ಯಾಯ 42ರಿಂದ 44 ವಚನ, ಮತ್ತು ಪತ್ರಿಕಾ ಭಾಗದಲ್ಲಿ 1 ಕೊರಿಂಥ 11 23ರಿಂದ 30 ವಚನ, ಮತ್ತು ಈಗಾಗಲೇ ಕೇಳಿದಂಥ ಸುವಾರ್ಥ ಪರಿಚ್ಛೇದ ಯೋಹಾನ 6:15ರಿಂದ 59. ಈ ಪರಿಚ್ಛೇದಗಳ ಹಿನ್ನೆಲೆಯಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವುದಿದ್ದಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಪವಿತ್ರ ಯಜ್ಞದ ಸಂಸ್ಕಾರ ದೇವರ ಕಾರ್ಯ ಮಾನವ ಯೋಚನೆಗೆ ಮೀರಿ ಇರುವಂಥದ್ದನ್ನು ಜ್ಞಾಪಕಪಡಿಸುತ್ತದೆ. ಹಳೆ ಒಡಂಬಡಿಕೆ ಪರಿಚ್ಛೇದ 2 ಅರಸುಗಳು 4ನೇ ಅಧ್ಯಾಯ ವಚನ 42ರಿಂದ 44. ಅಲ್ಲಿ ಒಬ್ಬ ವ್ಯಕ್ತಿಯು ಎಲಿಷನ ಬಳಿಗೆ ಬಂದು 20 ಜವೆಗೋದಿಯ ರೊಟ್ಟಿ ಮತ್ತು ಚೀಲ ತುಂಬ ಹಸಿ ತೆನೆಗಳನ್ನು ತಂದು ಸಮರ್ಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಥಮ ಫಲದ ಕಾಣಿಕೆಯಾಗಿ ಅದು ಸಮರ್ಪಣೆಯಾಗಿತ್ತು. ಆದರೆ ಎಲಿಷನು ಅದನ್ನು ತನ್ನ ಸೇವಕನಿಗೆ ಅಪ್ಪಣೆ ಕೊಟ್ಟು ಜನರಿಗೆ ಹಂಚು ಎಂಬುದಾಗಿ ಹೇಳುತ್ತಾನೆ. ಸುಮಾರು 100 ಜನರು ಅಲ್ಲಿದ್ದದನ್ನು ಆ ಪರಿಚ್ಛೇದ ನಮಗೆ ತಿಳಿಸುತ್ತದೆ. ಆದರೆ ಸೇವಕನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಇಷ್ಟು ಸ್ವಲ್ಪದನ್ನು ನಾನು 100 ಜನರಿಗೆ ಹೇಗೆ ಹಂಚಲಿ ಎಂಬುದಾಗಿ. ಆದರೆ ಈ ಪ್ರಶ್ನೆಗೆ ಎಲಿಷನ ಉತ್ತರ ಯೆಹೋವನ ಆಜ್ಞೆಯ ಹಿನ್ನೆಲೆಯಲ್ಲಿ ಇತ್ತು ಎಂಬುದನ್ನು ನಾವು ಮನಗಾಣುತ್ತೇವೆ. ಇಲ್ಲಿ ಯಜ್ಞವಾಗಿ ಅರ್ಪಿಸಿದಂಥ ಕಾಣಿಕೆ ಆಶೀರ್ವದಿಸಲ್ಪಟ್ಟು ಎಲ್ಲರಿಗೂ ಅದು ಹಂಚಲ್ಪಟ್ಟಿತು ಮತ್ತು ಅದೇ ರೀತಿಯಲ್ಲಿ ಅಲ್ಲಿ ಮಿಕ್ಕಿತು ಎಂಬುದಾಗಿ ಹೇಳುವಂಥದ್ದು. ಈ ಒಂದು ಪರಿಚ್ಛೇದವನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳುವುದಾದರೆ ಹೊಸ ಒಡಂಬಡಿಕೆಯ ಪರಿಚ್ಛೇದ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಯೇಸು 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಹಂಚಿದಂಥ ಆ ಕಾರ್ಯವನ್ನು ನಮ್ಮ ಮನಸ್ಸಿಗೆ ಬರುತ್ತದೆ. ಹೇಗೆ ದೈಹಿಕವಾದಂಥ ಒಂದು ಆಹಾರ ನಮ್ಮ ಶರೀರಕ್ಕೆ ಪೋಷಣೆ ನೀಡುತ್ತದೆಯೋ ಹಾಗೆ ಆಧ್ಯಾತ್ಮಿಕವಾದಂಥ ಆಹಾರ ನಮ್ಮನ್ನು ಆತ್ಮಿಕ ಪೋಷಣೆಗೆ ನಡೆಸುವಂಥದ್ದು ಮತ್ತು ಪೂರಕವಾಗಿರುವಂಥದ್ದು. ಪವಿತ್ರ ಭೋಜನ ಸಂಸ್ಕಾರದ ಆಚರಣೆಯಲ್ಲಿ ನಾವು ಬಳಸುವಂಥ ರೊಟ್ಟಿ ಮತ್ತು ದ್ರಾಕ್ಷಾರಸ ಅದು ಭೂಮಿಯಿಂದ ಬಂದ ಫಲವಾಗಿದ್ದು ದೇವರ ಕೃಪೆಯನ್ನು ಸಹ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಯೇಸು 5,000 ಜನರಿಗೆ ಉಣಬಡಿಸಿದ್ದನ್ನು ಜ್ಞಾಪಕ ಮಾಡಿಕೊಂಡವರಾಗಿ ಜನರು ಆತನನ್ನು ಹಿಂಬಾಲಿಸುತ್ತಾರೆ. ಆತನು ನಮಗೆ ಆಹಾರವನ್ನು ಒದಗಿಸ್ತಾನೆ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬರುತ್ತದೆ. ಮತ್ತು ಯೇಸು ಸ್ವಾಮಿ ಕೂಡ ಅವರ ಆಲೋಚನೆಗಳನ್ನು ಬಲ್ಲವನಾಗುತ್ತಾನೆ. ಮತ್ತು ಆತನು ಹೇಳುವಂಥ ಮಾತು 26ನೇ ಮತ್ತು 27ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಆತನು ಹೇಳುತ್ತಾನೆ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ನೀವು ನನ್ನನ್ನು ಹಿಂಬಾಲಿಸಿಕೊಂಡು ಹುಡುಕಿಕೊಂಡು ಬಂದಿರಿ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಡುತ್ತದೆ. ಪ್ರಿಯರೇ, ಜನರ ಮನಸ್ಸಿನಲ್ಲಿದ್ದಂಥ ಆಲೋಚನೆ ಮತ್ತು ದೇವರ ಸಂಕಲ್ಪದ ಕುರಿತಾದಂಥ ಆಲೋಚನೆಗಳನ್ನು ಇಲ್ಲಿ ತಿಳಿಸಲ್ಪಟ್ಟಿದೆ. ಯೇಸು ತನ್ನ ದೇಹ ರಕ್ತವನ್ನು ಜನರೋಸ್ಕರ ಸುರಿಸಿದಾಗ ಅದರ ಹಿಂದಿರುವ ಮಹತ್ವವನ್ನು ಅದು ನಮಗೆ ತಿಳಿಸುತ್ತದೆ. ಆಧ್ಯಾತ್ಮಿಕ ಪೋಷಣೆಯನ್ನು ಹೊಂದಿಕೊಳ್ಳುವುದು ಮುಖ್ಯ, ದೇವರ ಕಾರ್ಯವನ್ನು ಜ್ಞಾಪಕ ಮಾಡುವುದು ಮುಖ್ಯ ಎಂಬುದಾಗಿ ತಿಳಿಸುತ್ತದೆ. ಉಂಡು ತೃಪ್ತರಾದಂಥ ಜನಾಂಗ ಯೇಸುವಿನ ಬಗೆಗಿನ ಯೋಚನೆಯನ್ನು ಬದಲಾಯಿಸುತ್ತಾರೆ. ಆತನನ್ನು ನಮ್ಮ ಅರಸನನ್ನಾಗಿ ಮಾಡಬೇಕು, ಆಗ ನಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುತ್ತಾನೆ ಎಂಬುವಂಥ ಆಲೋಚನೆ ಅಂದು ಜನರಲ್ಲಿ ಬಂದಿತ್ತು. ಆದರೆ ಯೇಸುವಿನ ನಿಯೋಗಿಕ ಉದ್ದೇಶ, ದೇವರ ಕಾರ್ಯದ ಉದ್ದೇಶವೇ ಬೇರೆ ಆಗಿತ್ತು. ಆದ್ದರಿಂದ ಯೇಸು ಸ್ವಾಮಿ 51ನೇ ವಚನದಲ್ಲಿ ಹೇಳುವಂಥ ಮಾತು, ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಎಂಬುದಾಗಿ. ಆದ್ದರಿಂದ ಆತನು ತನ್ನ ಜೀವವನ್ನು ನನಗೋಸ್ಕರ ನಿಮಗೋಸ್ಕರ ನೀಡುವುದಿದ್ದಲ್ಲಿ ಮಾನವ ರಕ್ಷಣೆಯ ಸಂಕಲ್ಪವನ್ನು ಆತ ನಮಗೆ ತಿಳಿಸುವ ಆತನಾಗಿದ್ದಾನೆ. ಪ್ರಿಯರೇ, ಇನ್ನು 2ನೇ ವಿಚಾರವಾಗಿ ನಾವು ನೋಡುವುದಿದ್ದರೆ ಪವಿತ್ರ ಯಜ್ಞದ ಸಂಸ್ಕಾರ ಒಡಂಬಡಿಕೆಯ ಸಂಬಂಧದ ನವೀಕರಣವನ್ನು ಸೂಚಿಸುತ್ತದೆ. ಕರ್ತನ ಮೇಜಿನ ಬಳಿಗೆ ನಾವು ಬರುವಾಗ, ಪವಿತ್ರ ಸಂಸ್ಕಾರದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ವಿಶ್ವಾಸಿಯಾದವರು ತಮ್ಮ ನಂಬಿಕೆಯನ್ನು, ವಿಶ್ವಾಸವನ್ನು, ಸಮರ್ಪಣಾ ಮನೋಭಾವವನ್ನು ಪುನರ್ ದೃಢೀಕರಿಸಿಕೊಳ್ಳುವಂಥ ಅತ್ಯಮೂಲ್ಯವಾದಂಥ ಸಮಯ ಇದಾಗಿರುತ್ತದೆ. ದೀಕ್ಷಾ ಸ್ನಾನ ಮತ್ತು ದೃಢೀಕರಣದ ಸಂದರ್ಭದಲ್ಲಿ ನಾವು ದೇವರಿಗೆ ನೀಡಿದಂಥ ವಾಗ್ದಾನ ವಚನವನ್ನು ಪುನರ್ ಅವಲೋಕಿಸಿಕೊಳ್ಳಲು ಪವಿತ್ರ ಭೋಜನ ಎಂಬಂಥ ಸಂಸ್ಕಾರ ಅದು ನಮಗೆ ಸಂದರ್ಭವನ್ನು ಒದಗಿಸಿಕೊಡುವಂಥದ್ದು ಆಗಿದೆ. ಪ್ರತಿ ಸಾರಿ ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ದೇವರು ನಮ್ಮ ಜೊತೆ, ನಾವು ದೇವರ ಜೊತೆ ಮಾಡಿಕೊಂಡಂಥ ಆ ಒಡಂಬಡಿಕೆಯ ಸಂಬಂಧವನ್ನು ನವೀಕರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆ ಪ್ರಜ್ಞೆಯನ್ನು ನಮ್ಮಲ್ಲಿ ಹುಟ್ಟಿಸುತ್ತದೆ. ಯೇಸು ತಾನೇ ಹೇಳಿದ ಮಾತು, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಇನ್ನು ಅದೇ ರೀತಿಯಾಗಿ ಶ್ರೀ ಭಕ್ತನಾದಂಥ ಪೌಲನು ಬರೆಯುವಂಥದ್ದು
ಆ ಪುರಾತನವಾದಂಥ ಮಾತಿನ ಒಂದು ವಿಷಯವಾಗಿ ತಿಳಿಸುವುದಾದರೆ, ಇದು ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂಬುದಾಗಿ 1 ಕೊರಿಂಥ 11ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳುವಂಥ ಮಾತನ್ನು ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಅದರಿಂದ ಪ್ರಿಯರೇ, ಕ್ರಿಸ್ತನ ದೇಹ ರಕ್ತಗಳ ಪವಿತ್ರತೆಯನ್ನು ಈ ವಚನ ಭಾಗ ನಮಗೆ ತಿಳಿಯಪಡಿಸುವಂಥದ್ದು. ಕ್ರಿಸ್ತನನ್ನು ಪ್ರಸಿದ್ಧಪಡಿಸುವುದಕ್ಕಾಗಿ ಯಜ್ಞಾರ್ಪಣೆಯಾಗಿ ಸಮರ್ಪಿಸಲ್ಪಟ್ಟಂಥ ಯೇಸುವಿನ ದೇಹ ರಕ್ತಗಳನ್ನು ನಾವು ಗಣ್ಯ ಮಾಡಲಿಕ್ಕಾಗುವಂತೆ ಈ ಪರಿಚಯದ ನಮಗೆ ಕರೆಯನ್ನು ಕೊಡುತ್ತದೆ. ನಮ್ಮನ್ನು ನಾವೇ ನ್ಯಾಯ ತೀರ್ಪಿಗೆ ಒಳಪಡಿಸದಂತೆ ಆತನು ನಮ್ಮನ್ನು ಎಚ್ಚರಿಸುವ ಆತನು ಕೂಡ ಆಗಿದ್ದಾನೆ. ಸ್ವ ಅವಲೋಕನ, ಸ್ವ ಪರೀಕ್ಷೆ ಇಲ್ಲಿದೆ. ಕ್ರೈಸ್ತ ಜೀವಿತ ಒಡಂಬಡಿಕೆಯ ಸಂಬಂಧದಿಂದ ಕೂಡಿದಂಥ ಜೀವಿತವಾಗಿದೆ ಪ್ರಿಯರೇ. ಅದನ್ನು ದಿನಾಲೂ ನಾವು ನವೀಕರಿಸಿಕೊಂಡು ಪರಿಶುದ್ಧತೆಯ ಜೀವಿತವನ್ನು ಮಾಡುವುದಕ್ಕಾಗಿ ದೇವರು ನಮಗೆ ಅವಕಾಶವನ್ನು ಕಲ್ಪಿಸಿಕೊಡುವಾತ. ಪವಿತ್ರ ಯಜ್ಞದ ಸಂಸ್ಕಾರ ಈ ದಿಸೆಯಲ್ಲಿ ಒಂದು ಕೊಯ್ನೋನ್ಯ ಇಲ್ಲವೇ ಅನ್ಯೋನ್ಯತೆಯನ್ನು, ಸಹಭಾಗಿತ್ವವನ್ನು ನಮ್ಮ ನೆನಪಿಗೆ ತಂದುಕೊಡುವಂಥದ್ದು ಆಗಿದೆ. ಯೇಸು ತನ್ನ ಸ್ವಂತ ದೇಹ ರಕ್ತವನ್ನು ಯಜ್ಞದೋಪಾದಿಯಲ್ಲಿ ಸಮರ್ಪಿಸುವುದರ ಮೂಲಕ ದೇವರ ಉದ್ದೇಶವನ್ನು ಸಂಪೂರ್ಣತೆಯೆಡೆಗೆ ತರುವಾತನು ಆಗಿದ್ದಾನೆ. ಅದನ್ನು ಆತನು ತಂದಿದ್ದಾನೆ ಕೂಡ. ಕ್ರೂಜೆಯ ಮರಣ ಮಾನವ ರಕ್ಷಣೆಗಾಗಿ ಅರ್ಪಿಸಿದಂಥ ಯಜ್ಞವಾಗಿದೆ. ಸ್ನಾನಿಕನಾದಂಥ ಯೋಹಾನ ಆತನು ಯೇಸುವನ್ನು ನೋಡಿದಾಗ ಹೇಳಿದಂಥ ಮಾತು, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ, ಅಗೋ ದೇವರು ನೇಮಿಸಿದಂಥ ಕುರಿ ಎಂಬುದಾಗಿ. ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ ಕುರಿಯಾಗಿ ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ. ಆತನು ನಮಗೂ ದೇವರಿಗೂ ಇರುವಂಥ ಒಡಂಬಡಿಕೆಗೆ ಗುರುತು. ಆತನು ನಮ್ಮನ್ನು ನಡೆಸುವ ಆತನು ಆಗಿದ್ದಾನೆ ಪ್ರಿಯರೇ. ಅದರಿಂದ ಆ ಒಡಂಬಡಿಕೆಯ ನವೀಕರಣವನ್ನು ಮಾಡುವುದಕ್ಕಾಗಿ ಈ ಪವಿತ್ರ ಯಜ್ಞ ನಮಗೆ ಸಹಾಯ ಮಾಡುವಂಥದ್ದು. ಇನ್ನು 3ನೇ ವಿಚಾರವಾಗಿ ನಾವು ನೋಡುವಂಥದ್ದು ಪವಿತ್ರ ಯಜ್ಞದ ಸಂಸ್ಕಾರ ಮೆಸ್ಸಿಯನ ಯಜ್ಞದ ಸ್ವಾಧೀನಪಡಿಸುವಿಕೆಯಾಗಿದೆ. ಅಪ್ರೋಪ್ರಿಯೇಷನ್ ಆಫ್ ಮೆಸ್ಸಾಯನಿಕ್ ಸ್ಯಾಕ್ರಿಫೈಸ್ ಎಂಬುದಾಗಿ ನಾವು ಅರ್ಥ ಮಾಡುವಂಥದ್ದು. ಹಳೆ ಒಡಂಬಡಿಕೆಯ ಪರಿಚ್ಛೇದವನ್ನು ನೋಡುವಲ್ಲಿ ಯಜ್ಞದ ಪ್ರಾಮುಖ್ಯತೆಯನ್ನು ಮನಗಂಡಂಥ ವ್ಯಕ್ತಿಯು ದೇವರ ಸನ್ನಿಧಾನಕ್ಕೆ ಬರುವಾಗ ಯಜ್ಞ ಮತ್ತು ಕಾಣಿಕೆ ಬಹುಮಾನಗಳೊಂದಿಗೆ ಬರಬೇಕು ಎಂಬುದಾಗಿ ಅಲ್ಲಿ ಆತನಿಗೆ ವಿಧಿ ಇಲ್ಲವೇ ಆಜ್ಞೆ ಎಂಬುದಾಗಿ ಕೊಡಲ್ಪಟ್ಟಿತ್ತು. ಆರಾಧನೆಯ ಒಂದು ಭಾಗವಾಗಿ ಯಜ್ಞವನ್ನು ಸಮರ್ಪಿಸಬೇಕಾಗಿತ್ತು. ಸ್ಯಾಕ್ರಮೆಂಟ್ ಈ ದಿಸೆಯಲ್ಲಿ ನೋಡುವುದಾದರೆ ಅದೊಂದು ನಿಗೂಢವಾದಂಥ ಒಂದು ರಹಸ್ಯ, ಮಿಸ್ಟರಿಯೋನ್ ಎಂಬುದಾಗಿ ಅದನ್ನು ಕರೆಯುತ್ತಾರೆ. ಯೇಸು ತಾನೇ ಸ್ವತಃ ಯಜ್ಞದೋಪಾದಿಯಲ್ಲಿ ತನ್ನನ್ನು ಸಮರ್ಪಿಸುವುದರ ಮೂಲಕ ನಮ್ಮೆಲ್ಲರ ದೋಷ ಫಲವನ್ನು, ಅಪರಾಧಗಳನ್ನು ಪರಿಹರಿಸಿದವನು ಆಗಿದ್ದಾನೆ. ಒಂದು ಸಣ್ಣದಾದಂಥ ಕತೆ ಈ ರೀತಿಯಾಗಿ ಇದೆ. ಒಂದು ಸಂದರ್ಭದಲ್ಲಿ 3 ಸ್ನೇಹಿತರು ದಟ್ಟ ಅರಣ್ಯದ ಮಧ್ಯದಲ್ಲಿ ಹಾದು ಹೋಗಿ ತಮಗೆ ಸಿಕ್ಕಿದಂಥ ಒಂದು ನಕ್ಷೆಯ ಮೂಲಕವಾಗಿ ಬೆಳೆ ಬಾಳುವಂಥ ಒಂದು ವಜ್ರವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಆದರೆ ಹಿಂತಿರುಗಿ ಬರಬೇಕಾದ್ರೆ ಅವರಿಗೆ ಆ ದಟ್ಟ ಅರಣ್ಯದ ಮೂಲಕ ಹಾದು ಬರಬೇಕು. ಅಲ್ಲಿ ದರೋಡೆಕೋರರು ಇದ್ದಾರೆ ಎಂಬುವಂಥ ವರ್ತಮಾನ ಅವರಿಗಿತ್ತು. ಆದರೆ ಧೈರ್ಯ ಮಾಡಿಕೊಂಡು ತಮಗೆ ಸಿಕ್ಕಿದಂಥ ಆ ಒಂದು ವಜ್ರವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳುವುದು, ಯಾವ ರೀತಿಯಾಗಿ ಉಳಿಸಿಕೊಳ್ಳುವುದು ಎಂಬುದಾಗಿ ಆಲೋಚನೆ ಮಾಡಿ ಅವರು ಅರಣ್ಯ ದಾರಿಯಲ್ಲಿ ಬರುತ್ತಾ ಇರ್ತಾರೆ. ಒಂದು ಉಪಾಯವನ್ನು ಅವರು ಯೋಚನೆ ಮಾಡುತ್ತಾರೆ. ಆ ವಜ್ರವನ್ನು ಅವರು ಪುಡಿ ಪುಡಿ ಮಾಡಿ ಹಣ್ಣು ಸೇವಿಸುವುದರ ಮೂಲಕ ಅದರಲ್ಲಿ ಹಾಕಿಕೊಂಡು ಅದನ್ನು ಸೇವನೆ ಮಾಡಿಕೊಂಡು ತಮ್ಮ ಹೊಟ್ಟೆಯಲ್ಲಿ ಅದನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ. ಇವೆಲ್ಲವುಗಳನ್ನು ನೋಡುತ್ತಿದ್ದಂಥ ಒಬ್ಬ ದಾರಿ ಹೋಕ ಇವರ ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಂಡು ಇವರ ಮೂಲಕವಾಗಿ ತನಗೆ ಕೂಡ ಎಲ್ಲಿಯಾದರೂ ಒಂದು ಲಾಭವಾಗಬಹುದು ಎಂಬುದಾಗಿ ಆತನ ಆಲೋಚನೆ ಮಾಡಿಕೊಳ್ಳುತ್ತಾನೆ. ಆದರೆ ಆತನ ಪ್ರಯಾಣದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಆತನ ಮನಸ್ಸಿನ ಆಲೋಚನೆ ಅದು ಬದಲಾಗ್ತದೆ. ಇವರೆಲ್ಲ ಒಂದು ವಿಚಾರಗಳನ್ನು ತಿಳಿದಿದ್ದಂಥವನು ಇವನು ಅವರ ಜೊತೆಗೂಡಿ 3 ಸ್ನೇಹಿತರೊಡನೆ ದಾರಿ ಹೋಕನು ಆ ಅರಣ್ಯ ಪ್ರಯಾಣವನ್ನು ಬೆಳೆಸುತ್ತಾನೆ. ಈ ಮೊದಲೇ ಒಂದು ಅಂದಾಜು ಮಾಡಿದಂತೆ ದರೋಡೆಕೋರರು ಅವರಿಗೆ ಎದುರಾಗುತ್ತಾರೆ. ಅವರೆಲ್ಲರನ್ನು ಹಿಡಿದುಕೊಂಡು ತಮ್ಮ ನಾಯಕನ ಬಳಿಗೆ ಕರ್ಕೊಂಡು ಹೋಗುತ್ತಾರೆ. ಮತ್ತು ಅವರನ್ನು ಪರೀಕ್ಷೆ ಮಾಡಿದಾಗ ಅವರಿಗೆ ವಜ್ರ ಸಿಗಬಹುದು ಎಂಬಂಥ ಆ ಒಂದು ಆಲೋಚನೆ ಮೇರೆಗೆ ನಾಯಕನು ಅವರ ಹೊಟ್ಟೆಯನ್ನು ಕುಯ್ದು ಅದರಲ್ಲಿ ತಮಗೆ ವಜ್ರ ಸಿಗುವಂತೆ ನೋಡಿರಿ ಎಂಬುದಾಗಿ ಅಪ್ಪಣೆ ಕೊಡುತ್ತಾನೆ. ಅದೇ ಪ್ರಕಾರ ಆ ಕಾರ್ಯಕ್ಕೆ ಮುಂದಾಗಬೇಕಾದ್ರೆ
ಈ ದಾರಿಯೋಕ ಮೊದಲನೇದಾಗಿ ಆ ನಾಯಕನಲ್ಲಿ ವಿಜ್ಞಾಪಿಸ್ತಾನೆ, ನೀನು ಮೊದಲನೇದಾಗಿ ನನ್ನನ್ನು ಪರೀಕ್ಷೆ ಮಾಡು. ನನ್ನಲ್ಲಿ ಒಂದು ವೇಳೆ ಏನೂ ಸಿಕ್ಕಲಿಲ್ಲ ಎಂಬುದಾಗಿದ್ದರೆ ಇವರಲ್ಲಿಯೂ ಕೂಡ ಏನೂ ಇಲ್ಲ ಎಂಬುದಾಗಿ ಅದರ ಅರ್ಥ. ಇವರನ್ನು ಹೋಗಗೊಡಿಸು ಎಂಬುದಾಗಿ ಆತನು ವಿಜ್ಞಾಪಿಸ್ತಾನೆ. ಅದೇ ಪ್ರಕಾರ ಅಪ್ಪಣೆಯ ಮೇರೆಗೆ ಆಳುಗಳು ಆ ದಾರಿ ಹೋಕನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಮೊದಲಾಗಿ ಆತನ ಹೊಟ್ಟೆಯನ್ನು ಕೊಯ್ಯುತ್ತಾರೆ ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ವಜ್ರ ಅಲ್ಲಿ ಸಿಕ್ಕುವುದಿಲ್ಲ. ಆತನು ಬಂದು ನಾಯಕನಿಗೆ ಈ ವಿಚಾರವಾಗಿ ತಿಳಿಸಬೇಕಾದ್ರೆ 3 ಸ್ನೇಹಿತರು ಕೂಡ ಒಮ್ಮೆಗೆ ಗಲಿಬಿಲಿಗೊಳ್ಳುತ್ತಾರೆ. ಯಾಕಂತೇಳಿದರೆ ಅವರಿಗೆ ಗೊತ್ತಿತ್ತು ತಾವು ಏನು ಮಾಡಿದ್ದಾರೆ ಎಂಬುದಾಗಿ. ಆದರೆ ನಾಯಕನಾದವ ಈಗಾಗಲೇ ತಾನು ಮಾತು ಕೊಟ್ಟ ಪ್ರಕಾರವಾಗಿ ಸ್ನೇಹಿತರಿಗೆ ಹೇಳುತ್ತಾನೆ, ನಿಮ್ಮ ಜೊತೆಯಲ್ಲಿದ್ದವ ಆತನನ್ನು ನಾವು ಪರೀಕ್ಷೆ ಮಾಡಿದ್ದೇವೆ, ಆತನಲ್ಲಿ ಏನು ನಮಗೆ ಸಿಕ್ಕಲಿಲ್ಲ. ಆದ್ದರಿಂದ ಆತನ ಮಾತು ಸತ್ಯ. ಆತನು ನಿಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ, ನೀವು ಹೋಗಬಹುದು ಎಂಬುದಾಗಿ ಅವರನ್ನು ಬಿಡುಗಡೆಗೊಳಿಸ್ತಾನೆ. ಸ್ನೇಹಿತರು ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಆತನಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಮ್ಮ ಮನೆಗೆ ಸುರಕ್ಷಿತವಾಗಿ ಹಿಂತಿರುಗುತ್ತಾರೆ. ಪ್ರಿಯರೇ, ಇದು ಒಂದು ಕಥೆ. ಈ ಕಥೆಯ ಹಿಂದೆ ನಮ್ಮ ಜೀವಿತವನ್ನು ಆಲೋಚನೆ ಮಾಡಿಕೊಳ್ಳುವುದಿದ್ದಲ್ಲಿ ನಾವು ಕೂಡ ಸ್ನೇಹಿತರಂತೆ ಪಾಪಮಯ ಜೀವಿತದಲ್ಲಿದ್ದವರು, ಅದನ್ನೇ ನಮ್ಮ ಹೊಟ್ಟೆಯಲ್ಲಿ ತುಂಬಿಕೊಂಡು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಮಾಡ್ತಿರುವವರು. ಆದರೆ ಯೇಸು ನಮಗೋಸ್ಕರವಾಗಿ ಬಂದ ಆತನು ನಮ್ಮ ಪ್ರತಿಯೊಂದು ವಿಚಾರಗಳನ್ನು ತಿಳಿದಿದ್ದಾಗ್ಯೂ ಆತನು ನಮ್ಮ ಜಾಗದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದ ಆತನು ಯಜ್ಞವಾಗಿ ಸಮರ್ಪಿತಗೊಂಡ ಆತನು ನಮಗೆ ಬಿಡುಗಡೆ ಮಾಡಿದ ಆತನು ಆಗಿದ್ದಾನೆ. ಆತನ ಮೂಲಕವಾಗಿ ನಾವು ಎಂದು ರಕ್ಷಣೆಯ ಜೀವಿತವನ್ನು ನಡೆಸುತ್ತಿದ್ದೇವೆ. ಆತನು ಸಮರ್ಪಿಸಿದಂಥ ಆತನ ದೇಹ ರಕ್ತಗಳೆಂಬಂಥ ಯಜ್ಞ ಅದು ನಮ್ಮನ್ನು ದಿನಾಲು ದೇವರ ಬಳಿಗೆ ನಡೆಸುವಂಥದ್ದಕ್ಕೆ ಸಹಾಯ ಮಾಡುವಂಥದ್ದು. ಆದ್ದರಿಂದ ಪವಿತ್ರ ಯಜ್ಞದ ಸಂಸ್ಕಾರ ಅದು ಮೆಸ್ಸಿಯನ ಯಜ್ಞದ ಸ್ವಾಧೀನಪಡಿಸುವಿಕೆ ಆಗುವುದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 12ರಲ್ಲಿ ನಾವು ನೋಡುವ ಪ್ರಕಾರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಆತನು ಸಮರ್ಪಿಸಿದನೆಂಬುದಾಗಿ. ಬೇರೆ ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದಂಥ ಯಜ್ಞವನ್ನು ಆತನು ಸಮರ್ಪಿಸಿದ್ದಾನೆ. ಆ ಮೂಲಕವಾಗಿ ದೇವರ ಕೃಪೆಯು ನಮಗೆ ದೊರೆಯುವಂಥದ್ದನ್ನು ನಾವು ಅಲ್ಲಿ ನೋಡುತ್ತೇವೆ. 1ನೇ ಕೊರಿಂಥ 11ನೇ ಅಧ್ಯಾಯ 23ರಿಂದ 30ರ ಈ ಪರಿಚಯವನ್ನು ನಾವು ನೋಡಬೇಕಾದ್ರೆ ಇಸ್ರಾಯೇಲ್ಯರಿಗೆ ಆ ಒಂದು ಕಟ್ಟಳೆ ಆಗಿದ್ದಂಥ ಯಜ್ಞ, ಯೋಹಾನನ ಸುವಾರ್ತೆಯಲ್ಲಿ ಕ್ರಿಸ್ತನ ಮೂಲಕ ಸಂಪೂರ್ಣತೆಗೆ ಬಂದಂಥ ಯಜ್ಞ ಇಂದು ಕ್ರೈಸ್ತ ಸಭೆಗೆ ಒಂದು ಜ್ಞಾಪಕದ ಆಚರಣೆಯಾಗಿದೆ ಎಂದು ಪೌಲನು ತಿಳಿಯಪಡಿಸುತ್ತಾನೆ. ಪ್ರೀತಿ, ಅನ್ಯೋನ್ಯತೆ, ಇತರರ ಬಗ್ಗೆ ಕಾಳಜಿ ಇರುವುದಕ್ಕಾಗಿ, ಅವುಗಳನ್ನು ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಪವಿತ್ರ ಯಜ್ಞ ಅದು ನಮ್ಮನ್ನು ಜ್ಞಾಪಕಕ್ಕೆ ನಡೆಸುವಂಥದ್ದು ಆಗಿದೆ. ಯೇಸು ತಾನೇ ಯಜ್ಞಕ್ಕೆ ಹೊಸ ಅರ್ಥವನ್ನು, ಮಾನ್ಯತೆಯನ್ನು ಒದಗಿಸಿಕೊಡುತ್ತಾನೆ. ಪ್ರಿಯರೇ, ಅದನ್ನು ನಾವು ಇಂದು ನಮ್ಮದನ್ನಾಗಿಸಿಕೊಳ್ಳುವಂಥ, ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂಥ, ಟು ಮೇಕ್ ಅವರ್ ಓನ್, ಟು ಅಪ್ರೋಪ್ರಿಯೇಟ್ ದ ಸ್ಯಾಕ್ರಿಫಿಷಿಯಲ್ ಆಫರಿಂಗ್ ವಾಟ್ ಕ್ರೈಸ್ಟ್ ಹಸ್ ಡನ್ ಫಾರ್ ಅಸ್, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ಸಂಸ್ಕಾರ, ಕ್ರಿಸ್ತನ ಪವಿತ್ರ ಯಜ್ಞ ನಮಗೆ ಒಂದು ಬಹುಮಾನವೇ ಸರಿ. ಹೊಸ ನಿರೀಕ್ಷೆ, ಚೈತನ್ಯವನ್ನು ನೀಡಿ ಬಲಪಡಿಸುವಂಥದ್ದು ಆಗಿದೆ. ನಮ್ಮನ್ನು ಅವಲೋಕನಕ್ಕೆ ನಡೆಸುವಂಥದ್ದಾಗಿದೆ. ಇಂದಿನ ದಿನಮಾನಗಳಲ್ಲಿ ನಾವು ನೋಡುವುದಾದರೆ ಹೆಚ್ಚಿನ ಒಂದು ಸಂದರ್ಭಗಳಲ್ಲಿ ಬಲಿಪಶುಗಳಾಗಿಯೇ ಅನೇಕ ಜನರು ಒಳಗಾಗುತ್ತಿದ್ದಾರೆ. ತಾವು ಮಾಡದೇ ಇರುವಂಥ ತಪ್ಪಿಗೆ ಅವರನ್ನು ಒಂದು ರೀತಿಯಾಗಿ ಯಜ್ಞೋಪಾದಿಯಲ್ಲಿ ಸಮರ್ಪಿಸುವಂಥದ್ದು, ಅವರನ್ನು ಕಾರಣೀಕರ್ತರನ್ನಾಗಿಸುವಂಥದ್ದು, ಅವರ ಮೇಲೆ ತಪ್ಪು ಹೊರಿಸುವಂಥದ್ದು ಇದೆ. ಆದರೆ ಇವೆಲ್ಲವುಗಳ ಮಧ್ಯೆ ನಾವು ನಂಬಿಕೆ, ನಿಷ್ಠೆ, ನ್ಯಾಯ, ನೀತಿ ಜೀವಿತವನ್ನು ಮಾಡುವುದಕ್ಕಾಗಿ ದೇವರು ಕರೆ ಕೊಡುವಾತ. ಕರ್ತನ ಭೋಜನ ಎಂಬ ಸಂಸ್ಕಾರದ ಮಹತ್ವ, ಅದನ್ನು ಯೋಗ್ಯ ರೀತಿಯಿಂದ ಸ್ವೀಕರಿಸಲು ನಮಗೆ ಕರೆಯಿದೆ. ಪ್ರಿಯರೇ, ತಪ್ಪಾದ ಗ್ರಹಿಕೆ ಮತ್ತು ಲಘು ಭಾವದಿಂದ ಸೇವಿಸುವಂಥದ್ದು ತಪ್ಪು ಎಂಬುದಾಗಿ ಎಚ್ಚರಿಸುವಂಥ ಸ್ಪಷ್ಟನೆ ಕೂಡ ಅಲ್ಲಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಅದರಿಂದ ಭಾಳ ಸುಂದರವಾಗಿರುವಂಥ ಮಾತು ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 1 ಅಲ್ಲಿ ಹೇಳುತ್ತದೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗೂ
ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ ಎಂಬುದಾಗಿ ಗ್ರಂಥಕರ್ತನು ಅಲ್ಲಿ ಕರೆ ಕೊಡುವ ಆತನಾಗಿದ್ದಾನೆ. ಇನ್ನು ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ವಚನ 9ರಲ್ಲಿ ನಾವು ನೋಡಬೇಕಾದ್ರೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದರಿಂದ ಯೇಸು ಕ್ರಿಸ್ತ ತನ್ನನ್ನು ತಾನು ಸಮರ್ಪಿಸಿದರಲ್ಲಿ ನಮ್ಮನ್ನು ದೇವರಿಗೆ ಸ್ವಕೀಯ ಜನವಾಗುವುದಕ್ಕಾಗಿ ಕೊಂಡುಕೊಂಡ ಆತನು ಆಗಿದ್ದಾನೆ. ನಂಬಿಕೆ ಪ್ರಯಾಣದಲ್ಲಿ ನಾವು ಇರಬೇಕಾದ್ರೆ ಈ ಸಂಸ್ಕಾರವು ನಮ್ಮನ್ನು ನಡೆಸುತ್ತದೆ. ಸಭೆ ಮತ್ತು ವ್ಯಕ್ತಿ ಸಮರ್ಪಕವಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ಈ ಸಂಸ್ಕಾರಕ್ಕೆ ಮತ್ತು ಕ್ರಿಸ್ತನ ಸ್ವ ಅರ್ಪಣೆಯ ಜೀವಿತಕ್ಕೆ ಸರಿಯಾದ ಮೌಲ್ಯ, ಸರಿಯಾದ ಅರ್ಥ ಏರ್ಪಡಲು ಸಾಧ್ಯ. ಕ್ರಿಸ್ತನು ಸಮರ್ಪಿಸಿದಂಥ ಯಜ್ಞಕ್ಕೆ ನಮ್ಮ ನಂಬಿಕೆಯ ಜೀವಿತ ಸಾಕ್ಷಿಯಾಗಿರಲಿ. ಆತನಿಗೆ ನಾವು ವಿಧೇಯರಾಗಿರೋಣ. ಯಜ್ಞ ಯಾವ ರೀತಿಯಲ್ಲಿ ದೇವರೊಂದಿಗೆ ಸಂಯೋಗ ಹೊಂದಿ ಜೀವ ಪಡೆಯಲು ನಡೆಸ್ತದೋ, ಯಜ್ಞ ಯಾವ ರೀತಿಯಲ್ಲಿ ದೇವರೊಂದಿಗಿನ ನಮ್ಮ ಸಂಬಂಧವನ್ನು ಒಡಂಬಡಿಕೆಯನ್ನು ನವೀಕರಿಸಿಕೊಳ್ಳಲು ನಡೆಸ್ತದೋ, ಅದೇ ರೀತಿಯಾಗಿ ಕ್ರಿಸ್ತನು ನಮಗೋಸ್ಕರ ತನ್ನನ್ನು ಯಜ್ಞದೋಪಾದಿಯಲ್ಲಿ ಸಮರ್ಪಿಸಿದ ಯಜ್ಞ ನಂಬಿಕೆಯಿಂದ ಕ್ರೈಸ್ತ ಸಭೆ ಮತ್ತು ವಿಶ್ವಾಸಿಗಳನ್ನು ನಡೆಸುವಂಥದ್ದಾಗಲಿ. ಇತರರನ್ನು ಬಲಿಪಶುಗಳನ್ನಾಗಿ ಮಾಡದೆ ನಮ್ಮನ್ನೇ ಇತರರಿಗಾಗಿ ಸಮರ್ಪಿಸಿಕೊಳ್ಳುವಂತೆ ಕ್ರಿಸ್ತನ ಪವಿತ್ರ ಯಜ್ಞವು ನಮಗೆ ಸಹಾಯ ಮಾಡುವಂಥದ್ದಾಗಲಿ. ಸಿಂಹಾಸನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕಾಗುವಂತೆ ಈ ವಾಕ್ಯ ಭಾಗ ನಮ್ಮನ್ನು ಮುನ್ನಡೆಸುವಂಥದ್ದಾಗಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಯಜ್ಞದೋಪಾದಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ಹೌದು ಸ್ವಾಮಿ, 2000 ವರ್ಷಗಳ ತಗ್ಗಿನಲ್ಲಿ ಯೇಸು ನಮಗೋಸ್ಕರ ಸುರಿಸಿದಂಥ ಆತನ ರಕ್ತ, ಸಮರ್ಪಿಸಿದಂಥ ದೇಹ, ನಮ್ಮ ದೋಷ ಫಲಗಳ ಪರಿಹಾರಕ್ಕಾಗಿ ಆತನು ಮಾಡಿದಂಥ ಒಂದು ಯಜ್ಞದೋಪಾದಿಯ ಸಮರ್ಪಣೆ, ಅದನ್ನು ನಾವು ಯಾವಾಗಲೂ ಗಣ್ಯ ಮಾಡಲಿಕ್ಕಾಗುವಂತೆ ನೀನೆ ನಡೆಸು. ಆ ಮೂಲಕವಾಗಿ ಸ್ವಾಮಿ, ನಾವು ನಿನ್ನೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆ ನವೀಕರಿಸಿಕೊಳ್ಳಿಕ್ಕಾಗುವಂತೆಯೂ, ನಮ್ಮ ಜೀವಿತದಲ್ಲಿ ಆ ಅರಿವನ್ನು ಹೊಂದಿಕೊಂಡು ನಮ್ಮ ವಿಶ್ವಾಸದ ಬದುಕನ್ನು ಜೀವಿಸಲಿಕ್ಕಾಗುವಂತೆಯೂ, ಕ್ರಿಸ್ತನ ಯಜ್ಞ ಇದನ್ನು ನಾವು ಸ್ವಾಧೀನಪಡಿಸಿಕೊಳ್ಳಿಕ್ಕಾಗುವಂತೆಯೂ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ದಿಸೆಯಲ್ಲಿ ನಮ್ಮನ್ನು ನಿನ್ನ ಪವಿತ್ರಾತ್ಮನ ಮೂಲಕ ಕಾಪಾಡಿ ರಕ್ಷಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್. ಕಡೆಯದಾಗಿ ಹಾಡುವಂಥ ತುಳು ಸಂಗೀತದಲ್ಲಿ 133 ಅದರ ಮೊದಲನೇ ಮತ್ತು 3ನೇ ಚರಣ ರಾಗ ಮಾಡೋಣ. ತುಳು ಸಂಗೀತ 133. ಕ್ರಿಸ್ತೇಸೋ ಎಂಕ್ಲೆ ಪಾಪಗಾದು ಕಠಿಣ ಸಾವು ತಾಳೊಂಡ. Ave
ನಾವೆಲ್ಲರೂ ಒಮ್ಮನಸ್ಸಾಗಿ ಕರ್ತನು ತಾನೇ ಕಲಿಸಿದ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯಜ್ಞದೋಪಾದಿಯಲ್ಲಿ ತನ್ನನ್ನು ಸಮರ್ಪಿಸಿ ನಮ್ಮೆಲ್ಲರನ್ನು ರಕ್ಷಣೆಗೆ ಸೇರಿಸಿದಂಥ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆ, ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟದರಲ್ಲಿ ತೋರಿ ಬಂದ ತಂದೆಯಾದ ದೇವರ ಪ್ರೀತಿ, ನಾವು ಈ ಲೋಕ ಪ್ರಯಾಣದಲ್ಲಿರುವಾಗ ನಂಬಿಕೆಯ ಜೀವಿತವನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡುವ ಪವಿತ್ರಾತ್ಮನ ಅನ್ಯೋನ್ಯತೆ ಸದಾ ಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿ ವಾಸ ಮಾಡಲಿ. ಆಮೆನ್.